नाद तनुमनीषं नाद तनुमनीषं शङ्करं नाद तनुमनीषं शङ्करं नाद तनुमनीषं शङ्करं नाद तनुमनीषं शङ्करं नमामि मे मनसा शिरसा नमामि मे मनसा शिरसा नाद तनुमनीषं शङ्करं नाद तनुमनीषं शङ्करं नमामि मे मनसा शिरसा नमामि मे मनसा शिरसा नाद तनुमनीषं मोदकर निगमोत्तमसामा मोदकर निगमोत्तमसामा मोदकर निगमोत्तमसामा वेदसारं वारं वारं वेदसारं वारं वारं मोदकर निगमोत्तमसामा वेदसारं वारं वारं वेदसारं वारं वारं नाद तनुमनीषं शङ्करं नाद तनुमनीषं शङ्करं नमामि मे मनसा शिरसा नमामि मे मनसा शिरसा सद्यो जातादि पञ्चवक्त्रज सद्यो जातादि पञ्चवक्त्रज सरिगम पदनी वरसप्तस्वर सरिगम पदनी वरसप्तस्वर विद्यालोलम् विद्यालोलं विदलितकालं विद्यालोलं विदलितकालं विमलहृदय त्यागराजपालं विमलहृदय त्यागराजपालं नाद तनुमनीषं शङ्करं नाद तनुमनीषं शङ्करं नमामि मे मनसा शिरसा नमामि मे मनसा शिरसा नाद तनुमनीषं आनन्दमानन्दकरं प्रसन्नं ज्ञानस्वरूपं निजबोधयुक्तं योगीन्द्रमीड्यं भवरोगवैद्यं श्रीमत्परं ब्रह्मगुरुं
ನಮಾಮಿ. ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಸರ್ವೋಪನಿಷದೋ ಗಾವಃ ದೋಗ್ಧಾ ಗೋಪಾಲನಂದನಃ ಪಾರ್ಥೋ ವತ್ಸಃ ಸುಧೀರ್ಭೋಕ್ತಾ ದುಗ್ಧಂ ಗೀತಾಮೃತಂ ಮಹತ್. ಎಲ್ಲೆಲ್ಲೂ ತಾನೇ ತಾನಾಗಿ ಅನವರತವೂ ಬೆಳಗುವ ಗುರು ಪರಂಜ್ಯೋತಿಗೆ ನಮೋ ನಮಃ. ಹೃನ್ಮಂದಿರದಲ್ಲಿ ಜ್ಞಾನವಿಜ್ಞಾನ ಘನರಾಗಿ ಬೆಳಗುತ್ತಿರುವ ಶ್ರೀರಂಗ ವಿಜಯಲಕ್ಷ್ಮೀ ಸದ್ಗುರು ದಂಪತಿಗಳ ಪವಿತ್ರ ಪದಪದ್ಮಗಳಿಗೆ ಹಾರ್ದವಾದ ಪ್ರಣತಿಗಳು. ಎಲ್ಲ ಸಹೃದಯರಾದ ಜಿಜ್ಞಾಸುಗಳನ್ನು ಹಾರ್ದವಾಗಿ ನಮಿಸಿ ಭಗವದ್ಗೀತಾ ಪ್ರವಚನ ಮಾಲಿಕೆಯ 64ನೆಯ ಕುಸುಮವನ್ನು ಧರ್ಮಪ್ರಭು ಶ್ರೀಕೃಷ್ಣನ ಪದಪದ್ಮಗಳಲ್ಲಿ ಅರ್ಪಿಸ್ತಾ ಇದ್ದೇನೆ. ಈ ಹಿಂದಿನ ಪಾಠದಲ್ಲಿ ತನಗೆ ತಾನೇ ಬಂಧುವು, ತನಗೆ ತಾನೇ ಶತ್ರುವು ಯಾವಾಗ ಅಂತ ಕೇಳಿದ್ರೆ, ತನ್ನ ದೇಹ ಇಂದ್ರಿಯ ಮನೋಬುದ್ಧಿ ತನ್ನ ಹತೋಟಿಲಿದೆ ಅಂದರೆ ಆಗ ತನಗೆ ತಾನೇ ಬಂಧುವು. ಅವುಗಳು ಹತೋಟಿಲಿ ಇಲ್ಲ ಅಂತಾದರೆ ತನಗೆ ತಾನೇ ಶತ್ರುವು. ಬಂಧು ಅಂದರೆ ಇಲ್ಲಿ ಬಂಧಿಸ್ತಾನೆ ಅಂತ ಅರ್ಥ ಇಟ್ಕೋಬಾರ್ದು, ಅಥವಾ ಇಟ್ಕೊಳ್ಳೋದಾದರೂ ಜ್ಞಾನಕ್ಕೆ ಮೋಕ್ಷಕ್ಕೆ ತೊಗೊಂಡು ಹೋಗಿ ತಲುಪಿಸ್ತಾನೆ, ಆ ನೇರದಲ್ಲಿ ಬಂಧನವನ್ನು ಉಂಟು ಮಾಡ್ತಾನೆ ಅಂತ ಇಟ್ಕೋಬೋದು. ಇಲ್ಲಿ ಬಂಧು ಅನ್ನೋದಕ್ಕೆ ಹಿತೈಷಿ ಅಂತ ಅರ್ಥ ಇಟ್ಕೊಂಡ್ರೆ ಹೆಚ್ಚು ಹೊಂದುತ್ತೆ. ಪಕ್ಕದಲ್ಲಿ ಶತ್ರು ಅಂತ ಒಂದು ಶಬ್ದವನ್ನು ಇಟ್ಟಿರೋದ್ರಿಂದ ಬಂಧು ಅನ್ನೋ ಶಬ್ದಕ್ಕೆ ಹಿತೈಷಿ ಅಂತ ಅರ್ಥ ಮಾಡೋದ್ರಲ್ಲಿ ಔಚಿತ್ಯ ಇದೆ. ಹೀಗೆ ತನ್ನನ್ನು ತಾನೇ ಉದ್ಧಾರ ಮಾಡ್ಕೊಳ್ಳೋಕೆ ಬೇಕಾಗುವ ಎಲ್ಲ ಅವಕಾಶಗಳು ಈ ಸೃಷ್ಟಿನಲ್ಲಿ ಇದೆ. ಅದನ್ನ ಬಳಸ್ಕೋಬೇಕಾದ ಜವಾಬ್ದಾರಿ ನಮಗೆ ಸೇರುತ್ತೆ ಅನ್ನೋ ವಿಷಯವನ್ನು ಅನುಸಂಧಾನ ಮಾಡಿದ್ದೀವಿ. ಮುಂದಕ್ಕೆ 6ನೇ ಅಧ್ಯಾಯದ 7 ಮತ್ತು 8ನೇ ಶ್ಲೋಕ ಎರಡೂ ಸೇರಿ ಒಂದು ಆಶಯವನ್ನು ವ್ಯಕ್ತಪಡಿಸ್ತಾ ಇದೆ. ಜಿತಾತ್ಮನಃ ಪ್ರಶಾಂತಸ್ಯ ಪರಮಾತ್ಮ ಸಮಾಹಿತಃ ಶೀತೋಷ್ಣ ಸುಖ ದುಃಖೇಷು ತಥಾ ಮಾನಾಪಮಾನಯೋ ಜ್ಞಾನವಿಜ್ಞಾನ ತೃಪ್ತಾತ್ಮ ಕೂಟಸ್ಥೋ ವಿಜಿತೇಂದ್ರಿಯಃ ಯುಕ್ತ ಇತ್ಯುಚ್ಯತೆ ಯೋಗಿ ಸಮಲೋಷ್ಟಾಶ್ಮಕಾಂಚನಃ. ಯಾರು ಯೋಗಾರೂಢ ಎಂಬುದಾಗಿ ಕರೆಯಲ್ಪಡ್ತಾನೆ ಅನ್ನೋದನ್ನು ಬೇರೆ ಬೇರೆ ಮುಖಗಳಲ್ಲಿ ವ್ಯಕ್ತಪಡಿಸ್ತಾ ಇರುವ ಸಂದರ್ಭ ಇದು. ಯೋಗಾರೂಢ ಅಂದರೆ ಆ ಸಮಾಧಿಯ ಅನುಭವವನ್ನು ಏರಿದವನು ಅನ್ನೋ ಅಭಿಪ್ರಾಯವನ್ನು ಅನುಸಂಧಾನ ಮಾಡಿದ್ದೇವೆ. ಅದಲ್ಲದೆ ಆ ಸಮಾಧಿಯ ಅನುಭವ ಸಂಪೂರ್ಣವಾಗಿ ಕರಗತವಾಗಿ ಹೋಗಿದೆ ಅನ್ನೋ ಪರಿಸ್ಥಿತಿ ಬಂದ ಮೇಲೆ ಅವನು ಜಾಗೃತ ಜೀವನದಲ್ಲಿ ಇದ್ದಾಗಲೂ ಸಹ ಅವನು ಸಾಮಾನ್ಯರಂತೆ ಇರೋಲ್ಲ. ಅವನ ನಡೆ ಪೂರ್ತಿ ಬೇರೆ ಆಗಿರುತ್ತೆ. ಅವನಿಗೆ ಎಲ್ಲೆಲ್ಲೂ ಆ ಒಳಬೆಳಕೆ ಅನುಭವ ಗೋಚರವಾಗುವಂಥ ಒಂದು ಸ್ಥಿತಿ ಇರುತ್ತೆ. ಬಾಹ್ಯ ಪ್ರಪಂಚದಲ್ಲಿ ಇದ್ದರೂ ಇಲ್ಲದೇ ಇರುವಂಥ ಒಂದು ಸ್ಥಿತಿ ಇರುತ್ತೆ. ಹಾಗಿದ್ದಾಗಲೂ ಸಹ ಅವನನ್ನು ಯೋಗಾರೂಢ ಅಂತಲೇ ಕರಿಬೇಕು ಅನ್ನುವ ಒಂದು ಹಿನ್ನೆಲೆಯಲ್ಲಿ ಆಡ್ತಾ ಇರೋ ಮಾತು. ಜಿತಾತ್ಮನಃ ತನ್ನ ದೇಹೇಂದ್ರಿಯ ಮನೋಬುದ್ಧಿಗಳನ್ನು ಹತೋಟಿಲಿಟ್ಕೊಂಡವನು ಅಂತ. ಆತ್ಮಾನ ಶಬ್ದಕ್ಕೆ ದೇಹ ಇಂದ್ರಿಯ ಮನೋಬುದ್ಧಿ ಇಷ್ಟು ಇಟ್ಕೊಂಡ್ರೆ. ಪ್ರಶಾಂತಸ್ಯ ಆಗ ಅವನ ಮನಸ್ಸಿನ ವೇಗಗಳೆಲ್ಲ ಇಳಿದು ಹೋಗಿರುತ್ತೆ. ಅವನು ಸಂಪೂರ್ಣವಾಗಿ ಶಾಂತವಾದ ಚಿತ್ತದಿಂದ ಕೂಡಿರ್ತಾನೆ. ಅಂಥವನಿಗೆ ಪರಮಾತ್ಮನು ಸಮಾಹಿತ ಅಂದರೆ ತಾನೇ ಅವನು ಅನ್ನೋ ಮಟ್ಟಿಗೆ ಇರ್ತಾನೆ. ಅವನಿಗೆ ದೂರ ಅಲ್ಲ, ಅವನ ಜೊತೆಗೆ ಇವನು ಸೇರಿಬಿಟ್ಟಾನೆ. ಹಾಗಿರೋದ್ರಿಂದ ಅಂಥ ಒಂದು ವಿಶಿಷ್ಟ ಸ್ಥಿತಿಲಿರ್ತಾನೆ. ಶೀತೋಷ್ಣ ಸುಖ ದುಃಖೇಶು, ಶೀತ ಉಷ್ಣ ಪರಸ್ಪರ ವಿರುದ್ಧವಾದದ್ದು ಎರಡೂ ಬಾಧಿಸುತ್ತವೆ. ಸುಖ ದುಃಖ ಅವುಗಳು ಸಹ ಬಾಧಿಸುತ್ತವೆ. ತಥಾ ಮಾನಾಪಮಾನಯೋ, ಅದೇ ರೀತಿಯಲ್ಲಿ ಮಾನದ ಪ್ರಸಂಗ, ಮಾನ ಅಂದರೆ ಗೌರವ, ಪೂಜಾ, ಅವಮಾನ ಅದಕ್ಕೆ ವಿರುದ್ಧವಾದದ್ದು ಆ ಪ್ರಸಂಗಗಳದ್ದು. ಜ್ಞಾನವಿಜ್ಞಾನ ತೃಪ್ತಾತ್ಮ, ಜ್ಞಾನ ಮತ್ತು ವಿಜ್ಞಾನದಿಂದ ಪರಿಪೂರ್ಣವಾದ ತೃಪ್ತಿಯನ್ನು ಪಡೆದಂಥವನಾಗಿ ಇರುವವನೋ, ಮತ್ತು ಕೂಟಸ್ಥ, ಒಂದು ಈ ಮಾಯಾ ಪ್ರಪಂಚದ ಹಿಂದೆ, ಪ್ರಕೃತಿ ಅನ್ನೋ ರೀತಿಯಾದ ಕ್ಷೇತ್ರಕ್ಕೆ ಹಿಂದೆ
ಸ್ಥಿರವಾದ ಒಂದು ಜಾಗದಲ್ಲಿ ನೆಲೆಸಿದವನು, ಕೂಟಸ್ಥ ವಿಜಿತೇಂದ್ರಿಯ, ಇಂದ್ರಿಯಗಳನ್ನು ಹತೋಟಿಯಲ್ಲಿ ಇಟ್ಕೊಂಡವನು. ಸಮಲೋಷ್ಟಾಶ್ಮ ಕಾಂಚನ, ಅವನಿಗೆ ಲೋಷ್ಟ ಮಣ್ಣೆಂಟೆ, ಅಶ್ಮ ಕಲ್ಲು, ಕಾಂಚನ ಸುವರ್ಣ, ಇವಿಷ್ಟು ಸಹ ಸಮವಾಗಿಯೇ ತೋರುವಂತೆ ಇರುತ್ತೆ. ಅಂಥವನು ಯುಕ್ತ ಇತ್ಯುಚ್ಯತೆ ಯೋಗಿ. ಆ ಯೋಗಿಯು ಯುಕ್ತ ಎಂಬುದಾಗಿ ಕರೆಯಲ್ಪಡುತ್ತಾನೆ ಅಂತ. ಯುಕ್ತ ಅನ್ನೋದಕ್ಕೆ ಅರ್ಥ ಈ ಹಿಂದೆ ಯೋಗಾರೂಢ ಅನ್ನೋ ಶಬ್ದವನ್ನು ಬಳಸಿದಾರಲ್ಲ, ಅದನ್ನೇ ಇಲ್ಲೂ ತಗೋಬೇಕು. ಯೋಗದ ಅವಸ್ಥೆಗೆ ಆರೂಢ ಅಂದರೆ ಏರು ಕೂತ್ಕೊಂಡಿದ್ದಾನೆ ಅಂತ ಅರ್ಥ, ಸಮಾಧಿ ಸ್ಥಿತಿಗೆ ಏರಿದ್ದಾನೆ ಅಂತ ಅರ್ಥ. ಆ ಸಮಾಧಿಯಲ್ಲೂ ಸಂಪ್ರಜ್ಞಾತ ಸಮಾಧಿ, ಅಸಂಪ್ರಜ್ಞಾತ ಸಮಾಧಿ ಅಂತ ಎರಡು ವಿಭಾಗ ಇದೆ. ಅದರಲ್ಲಿ ತುದಿಯ ಸಮಾಧಿಗೆ ಏರಿದ್ದಾನೆ ಅನ್ನೋದನ್ನು ಹೇಳ್ತಾ ಇರೋ ಸಂದರ್ಭ. ಹಾಗೆ ಆದಾಗ ಅವನು ಆ ಸಮಾಧಿಯ ಸ್ಥಿತಿಯಲ್ಲಿದ್ದಾಗ ಬಾಹ್ಯ ಪ್ರಪಂಚದ ಪರಿವೇ ಇರೋಲ್ಲ ಅವನಿಗೆ. ಆದರೆ ಅದೇ ಸಮಾಧಿಯ ಅನುಭವ ಕರಗತವಾಗ್ತಾ ಬಂದಾಗ ಅದರ ಪರಿಣಾಮವಾಗಿ ಅವನು ಬಾಹ್ಯ ಜೀವನದಲ್ಲೂ ಅವನ ನಡೆನುಡಿಗಳಲ್ಲಿ ಅನೇಕ ವ್ಯತ್ಯಾಸಗಳು ಉಂಟಾಗುತ್ತೆ. ಅವನ ಕಣ್ಣು ಹೊರಗಡೆ ನಮ್ಮಂತೆ ಸ್ಥೂಲವಾದ ವಸ್ತುಗಳನ್ನೇ ಗುರುತಿಸ್ತಾ ಇದೆ ಅಂತ ಹೇಳೋಕ್ಕಾಗಲ್ಲ. ಸೂಕ್ಷ್ಮಕ್ಕಿಂತಲೂ ಪರದಲ್ಲಿರುವಂಥ ಯಾವ ವಿಷಯ ಇದೆಯೋ ಅದನ್ನು ಗುರುತಿಸ್ತಾ ಇರುತ್ತೆ, ಗಮನಿಸ್ತಾ ಇರುತ್ತೆ. ಹಾಗೆ ಗಮನಿಸ್ತಾ ಇದ್ದಾಗ ಅವನ ನಡೆ ಸಂಪೂರ್ಣವಾಗಿ ಭಿನ್ನವಾಗಿರುತ್ತೆ. ಅದನ್ನು ಇಲ್ಲಿ ಜ್ಞಾಪಿಸ್ಕೋತಾ ಇದ್ದಾರೆ. ಇಲ್ಲಿ ಪ್ರಧಾನವಾಗಿ ಶೀತೋಷ್ಣಗಳಲ್ಲಿ ಮತ್ತು ಮಾನಾಪಮಾನಗಳಲ್ಲಿ ಅವನು ಏಕರೂಪನಾಗಿರಬೇಕು ಅನ್ನೋ ವಿಷಯ ಹಿಂದೂ ನಾವು ಅನುಸಂಧಾನ ಮಾಡಿದ್ದೀವಿ. ಹೊಸದಾಗಿ ಬಂದಿರುವಂಥ ಪದ ಜ್ಞಾನವಿಜ್ಞಾನ ತೃಪ್ತಾತ್ಮ ಎಂಬುದಾಗಿ. ಇದೇನನ್ನು ಹೇಳ್ತಾ ಇದೆ ಅನ್ನೋದನ್ನು ಪ್ರಧಾನವಾಗಿ ನಾವು ಗಮನಿಸಬೇಕಾಗಿದೆ. ಜ್ಞಾನ ಮತ್ತು ವಿಜ್ಞಾನ ಅಂತ ಎರಡು ಶಬ್ದಗಳಿದೆ. ಇಲ್ಲಿ ವಿಜ್ಞಾನ ಅಂತ ಅಂದೊಡನೆ ಆಧುನಿಕ ವಿಜ್ಞಾನ ಅಂತ ಅಂದ್ಕೋಬಾರ್ದು. ನಮ್ಮ ಮನಸ್ಸು ಬುದ್ಧಿಯೆಲ್ಲ ಹಾಗೆ ಅಂದ್ಕೊಳ್ಳೋ ಅಭ್ಯಾಸ ಮಾಡ್ಕೊಂಬಿಟ್ಟಿದೆ. ಕಾರಣ ನಮ್ಮ ಶಾಲಾ ಕಾಲೇಜುಗಳಲ್ಲಿ, ನಮ್ಮ ಸುತ್ತಮುತ್ತಲ ಪರಿಸರಗಳಲ್ಲಿ ವಿಜ್ಞಾನ ಅನ್ನೋ ಶಬ್ದವನ್ನು ಮಾಡರ್ನ್ ಸೈನ್ಸ್ ಅನ್ನೋ ನೇರದಲ್ಲಿ ಬಳಕೆ ಮಾಡಿ ರೂಢಿಯಾಗಿ ಹೋಗಿರೋದ್ರಿಂದ ನಮಗೆ ಬೇರೆ ಇನ್ನೊಂದು ಆಶಯ ಬುದ್ಧಿಗೆ ಬರೋಲ್ಲ. ಆ ಥರ ಸ್ಥಿತಿಲಿದೆ. ಆದರೆ ಇದು ಪ್ರಾಚೀನವಾದಂತಹ ಋಷಿ ಮಹರ್ಷಿಗಳ ಆಶಯವನ್ನು ಕುರಿತು ಮಾತನಾಡ್ತಾ ಇರೋ ಸಂದರ್ಭ. ಅದನ್ನು ಶ್ರೀಕೃಷ್ಣನ ಮಾತು ಇಲ್ಲಿ ಋಷಿ ಮಹರ್ಷಿಗಳ ಆಶಯಕ್ಕೆ ಹೊಂದ್ಕೊಳ್ಳುವಂತಹ ವಿಷಯವನ್ನು ಹೇಳ್ತಾ ಇದೆ. ಅದರಿಂದ ಜ್ಞಾನ ಅನ್ನೋ ಪದ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತ ಉಪನಿಷತ್ತು ಸಾರುವಂತೆ ಆ ಪರಮಾತ್ಮ ಪ್ರಕಾಶಕ್ಕೆ ಜ್ಞಾನ ಎಂಬುದಾಗಿ ಇನ್ನೊಂದು ಹೆಸರು. ಆ ಪರಮಾತ್ಮ ಪ್ರಕಾಶ ಅನ್ನೋದೇನಿದೆ ಅದನ್ನೇ ಇನ್ನೊಂದು ರೀತಿಯಲ್ಲಿ ವಿದ್ಯಾ ಎಂಬುದಾಗಿಯೂ ಕರೀತಾರದನ್ನ. ಅದು ಯಾವಾಗಲೂ ವಿದ್ಯತೆ, ನಿತ್ಯವಾದ ಸತ್ತೆ ಅಸ್ತಿತ್ವದಿಂದ ಕೂಡಿರುವಂತಹದ್ದು ಅನ್ನೋ ನೆಲದಲ್ಲಿ ವಿದ್ಯಾ ಅನ್ನೋ ಶಬ್ದದಿಂದಲೂ ಕರೆಯಲ್ಪಡುವಂತಹದ್ದು. ಆ ವಿದ್ಯೆ ಅಥವಾ ಜ್ಞಾನದಿಂದ ಮುಂದಕ್ಕೆ ವಿಸ್ತಾರವಾದದ್ದೇನಿದೆ ಅದಷ್ಟು ಸಹ ವಿಜ್ಞಾನ ಎಂಬ ಪದದಿಂದ ಕರೆಯಲ್ಪಡುತ್ತೆ. ಅದನ್ನು ಅಮರಕೋಶವನ್ನೇ ತೆಗೆದುಕೊಂಡು ಭಾವಿಸೋದಾದರೆ ಮೋಕ್ಷೇ ಧೀಹಿ ಜ್ಞಾನಂ ಅನ್ಯತ್ರ ವಿಜ್ಞಾನಂ ಶಿಲ್ಪಶಾಸ್ತ್ರಯೋ. ಮೋಕ್ಷೇ ಧೀಹಿ ಜ್ಞಾನಂ, ಮೋಕ್ಷದ ಸ್ಥಿತಿಯಲ್ಲಿ ಧೀಹಿ ಬುದ್ಧಿ ಏನಾಗಿರುತ್ತೆ, ಅಲ್ಲಿ ಏನು ಬೆಳಗ್ತಾ ಇರುತ್ತೆ, ಅದು ಪರಮಾತ್ಮ ಪ್ರಕಾಶ ಒಂದೇ ಬೆಳಗ್ತಾ ಇರೋದು. ಅದನ್ನು ಜ್ಞಾನ ಅಂತ ಕರೆಯೋದಾದರೆ ಅನ್ಯತ್ರ ವಿಜ್ಞಾನಂ ಶಿಲ್ಪಶಾಸ್ತ್ರಯೋ. ಉಳಿದ ಕಡೆಯಲ್ಲಿ ಅಂದರೆ ಅಲ್ಲಿ ಶಿಲ್ಪ ಮತ್ತು ಶಾಸ್ತ್ರ ಅಂತೇನೇನಿದೆ, ಶಿಲ್ಪ ಶಬ್ದದಿಂದ ವಿದ್ಯೆ ಕಲೆಗಳನ್ನೆಲ್ಲ ಸ್ವೀಕಾರ ಮಾಡಬೇಕು. ಹಾಗೆ ಶಾಸ್ತ್ರ ಅನ್ನೋ ಪದದಿಂದ ಶಾಸನ ರೂಪವಾಗಿ ಈ ಸಮಗ್ರ ಸೃಷ್ಟಿಯ ಬಗ್ಗೆ ಯಾವ್ಯಾವ ಮುಖದ ಚಿಂತನೆಗಳೆಲ್ಲ ಬೆಳೆದಿದೆಯೋ ನಾನಾ ರೂಪದಲ್ಲಿ ಅವುಗಳನ್ನು ತಗೋಬೇಕು. ಹೀಗೆ ವಿದ್ಯೆ, ಕಲೆ, ಅದೇ ರೀತಿಯಲ್ಲಿ ನಾನಾ ಶಾಸ್ತ್ರಗಳು, ಇವುಗಳೆಲ್ಲವೂ ವಿಜ್ಞಾನ ಅನ್ನೋ ಶಬ್ದವನ್ನು ಬಳಸಿದ್ದನ್ನು ಗಮನಿಸ್ತೇವೆ. ಇದೇ ರೀತಿಯಲ್ಲಿ ಒಂದು ಪ್ರಾಚೀನವಾದಂತಹ ಇನ್ನೊಂದು ಮಾತು ಕೂರ್ಮ ಪುರಾಣದಲ್ಲಿ ಇದೆ. ಚತುರ್ದಶಾನಾಂ ವಿದ್ಯಾನಾಂ ಧಾರಣಂತು ಯಥಾರ್ಥತಃ ವಿಜ್ಞಾನಂ ಇತರಂ ವಿದ್ಯಾತ್ ಏನೋ ಧರ್ಮ ವಿವರ್ಧತೆ. ಭಾರತೀಯರ ಚಿಂತನೆಯ ದೃಷ್ಟಿಯಿಂದ 14 ವಿದ್ಯೆಗಳು ಅತ್ಯಂತ ಮುಖ್ಯವಾದದ್ದು. 14 ಜೊತೆಗೆ ಇನ್ನೂ 4 ಸೇರಿದಾಗ
ಅಷ್ಟಾದಶ ವಿದ್ಯಾಸ್ಥಾನಗಳು ಎಂಬುದಾಗಿ ಪ್ರಸಿದ್ಧವಾಗಿದೆ. ಅಂಗಾನಿ ವೇದಾಶ್ಚತ್ವಾರ, ವೇದಾಶ್ಚತ್ವಾರ 4 ವೇದಗಳು, ಅದರೊಳಗಡೆ ಸೇರಿಕೊಂಡಿರುವಂಥ ಶಿಕ್ಷಾದಿ ಷಡಂಗಗಳು. ಮೀಮಾಂಸಾ ಅಂದರೆ ವೇದವನ್ನು ಅವಲಂಬಿಸಿ ಧರ್ಮ ಜಿಜ್ಞಾಸೆ ಮಾಡ್ತಾ ಇರುವ ಶಾಸ್ತ್ರ. ನ್ಯಾಯವಿಸ್ತರ, ಯುಕ್ತಿಯನ್ನು ಬೆಳೆಸಿ ಅದರ ದ್ವಾರ ಸತ್ಯವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ಹೊರಟಿರುವಂಥ ಶಾಸ್ತ್ರ. ಪುರಾಣ 18 ಪುರಾಣಗಳಿವೆ. ಅವುಗಳು ವೇದಾರ್ಥವನ್ನೇ ಉಪಬೃಂಹಣ ಮಾಡೋದಕ್ಕೋಸ್ಕರ ಬಂದಿರುವಂತಹದ್ದು. ವ್ಯಾಸರಂಥ ಮಹರ್ಷಿಗಳು ಅದನ್ನ ಲೋಕಕ್ಕೆ ಪ್ರಕಾಶಗೊಳಿಸಿದ್ದಾರೆ. ಅದೇ ರೀತಿಯಲ್ಲಿ ಧರ್ಮಶಾಸ್ತ್ರ, ಇದಿಷ್ಟು ಸೇರಿಸಿದರೆ ಒಟ್ಟು 14 ವಿದ್ಯೆಗಳಾದವು. ಈ 14 ವಿದ್ಯೆಗಳನ್ನೇ ವಿಜ್ಞಾನ ಎಂಬುದಾಗಿ ಕರಿಬೇಕು. ಏನ ಧರ್ಮ ವಿವರ್ಧತೆ, ಇವುಗಳಿಂದ ಧರ್ಮ ವೃದ್ಧಿಯಾಗುತ್ತದೆ ಅಂತ. 14 ವಿದ್ಯೆಗಳಿಗೆ ಯಾವ ನಿಯಮ ಹೇಳಿದಾರೋ ಅದೇ 18 ವಿದ್ಯೆಗೂ ಅನ್ವಯ ಆಗುತ್ತೆ. ಅಷ್ಟಾದಶ ಸ್ಥಾನ ಅಂತ ಕರೀತಾರೆ. ಇನ್ನು 4 ಯಾವುದು ಅಂತ ಕೇಳಿದರೆ ಉಪವೇದಗಳು. ಋಗ್ವೇದಕ್ಕೆ ಉಪವೇದ ಆಯುರ್ವೇದ, ಯಜುರ್ವೇದಕ್ಕೆ ಧನುರ್ವೇದ, ಸಾಮವೇದಕ್ಕೆ ಗಾಂಧರ್ವ ವೇದ, ಅಥರ್ವವೇದಕ್ಕೆ ಅರ್ಥಶಾಸ್ತ್ರ. ಹೀಗೆ ಈ 4 ಸೇರಿದರೆ 18 ವಿದ್ಯೆಗಳಾಯಿತು. ಈ 18 ವಿದ್ಯೆಗಳೂ ಸಹ ಧರ್ಮಕ್ಕೆ ಪ್ರಮಾಣವೂ ಹೌದು. ಅವುಗಳನ್ನು ಅನುಸಂಧಾನ ಮಾಡ್ತಾ ಹೋದಾಗ, ಜೀವನದಲ್ಲಿ ಬಳಸ್ಕೋತಾ ಹೋದಾಗ ಧರ್ಮ ವೃದ್ಧಿಯೂ ಆಗುತ್ತೆ ಅಂತ. ಧರ್ಮವೃದ್ಧಿ ಅನ್ನೋ ಪದಕ್ಕೆ, ಧರ್ಮ ಅನ್ನೋ ಶಬ್ದಕ್ಕೆ ಬೇರೆ ಬೇರೆ ಅರ್ಥಗಳಿದೆ. ಪರಮಾತ್ಮನನ್ನು ಧರ್ಮ ಅಂತ ಕರೆದಿರೋದುಂಟು. ಆ ಪರಮಾತ್ಮನೇ ಲೋಕದಲ್ಲಿ ಇಳಿದು ಬಂದಾಗ ಅವತಾರ ಅಂತ ಯಾರನ್ನು ಕರಿತೇವೋ ಅವ್ರನ್ನೂ ಧರ್ಮ ಅನ್ನೋ ಶಬ್ದದಿಂದ ಕರೆದಿರುವಂಥದ್ದುಂಟು. ಕೃಷ್ಣಂ ಧರ್ಮಂ ಸನಾತನಂ, ರಾಮೋ ವಿಗ್ರಹವಾನ್ ಧರ್ಮ, ಈ ಪದಗಳೆಲ್ಲ ಇದೆ. ಅನಂತರ ಆ ಪರಮಾತ್ಮ ಮೈ ತುಂಬ ತುಂಬ್ಕೋಬೇಕಾದ್ರೆ ಮಾನವನಲ್ಲಿ ಇಲ್ಲೊಂದು ಧಾತು ಸಾಮ್ಯಾವಸ್ಥೆ ಇರಬೇಕು. ಅದೊಂದು ಸ್ಥಿತಿ, ಅದನ್ನು ಒಂದು ಕಂಡೀಷನ್ ಅಂತ ಹೇಳ್ಬೋದು. ನಿದ್ದೆ ಮೈ ತುಂಬ ತುಂಬ್ಕೋಬೇಕಾದ್ರೆ ಹೇಗೆ ಒಂದು ಸ್ಥಿತಿ ಬೇಕೋ ಹಾಗೆ ಆ ಪರಮಾತ್ಮ ಪ್ರಕಾಶ ಮೈ ತುಂಬ ತುಂಬ್ಕೋಬೇಕಾದ್ರೆ, ಆ ಜ್ಞಾನಾನುಭವ ಅವನಿಗೆ ಒಲಿಬೇಕಾದ್ರೆ ಅದಕ್ಕೊಂದು ಸ್ಥಿತಿ ಬೇಕೋ. ಆ ಸ್ಥಿತಿಯನ್ನು ಧರ್ಮ ಅನ್ನೋ ಶಬ್ದದಿಂದ ಕರೀತಾ ಇದ್ದಾರೆ. ಇಲ್ಲಿ ಆ ಅರ್ಥವನ್ನು ತಗೋಬೇಕು, ಧರ್ಮ ವಿವರ್ಧತೆ ಅನ್ನೋದಕ್ಕೆ. ಆ ಧರ್ಮವು ಆಚಾರ ಅನುಷ್ಠಾನ ಮೊದಲಾದವುಗಳಿಂದ ವೃದ್ಧಿಯಾಗುತ್ತೆ. ಆಚಾರ ಅನ್ನೋ ಶಬ್ದವನ್ನು ವ್ಯಾಪಕವಾಗಿ ಇಟ್ಕೊಳ್ಳೋದಾದರೆ ಆತ್ಮಗುಣಗಳನ್ನು ವೃದ್ಧಿಪಡಿಸ್ಕೊಳ್ಳುವಂತಹದ್ದು, ಅದಕ್ಕಾಗಿ ಇರುವಂತಹ ಸಂಸ್ಕಾರಗಳನ್ನು ಕಾಲಕಾಲಕ್ಕೆ ಹೊಂದುವಂತಹದ್ದು, ಹಾಗೆ ಅನುದಿನವೂ ಹುಟ್ಟುವ ಪಾಪಗಳನ್ನು ತೊಳ್ಕೊಳ್ಳೋಕ್ಕೆ ಬೇಕಾಗಿರುವಂತಹ ಶೌಚಾಚಾರ, ಅದೇ ರೀತಿಯಲ್ಲಿ ಸಾಧು ಸಜ್ಜನರು ಇಟ್ಕೊಳ್ಳುವಂತಹ ಶುಭಾಚಾರ, ಇವುಗಳನ್ನು ಜೀವನದಲ್ಲಿ ಇಟ್ಕೋತ ಹೋದಾಗ ಅವುಗಳು ಅಲ್ಲಲ್ಲೇ ಹುಟ್ಟುವ ಪಾಪಗಳನ್ನೆಲ್ಲ ತೊಳೆದು ಹಾಕ್ತಾ ಇರುತ್ತೆ. ದೇಹ ಇಂದ್ರಿಯ ಮನೋಬುದ್ಧಿಗಳನ್ನು ಸ್ವಚ್ಛವಾಗಿಡುತ್ತೆ, ಶುಚಿಯಾಗಿಡುತ್ತೆ. ಹಾಗಾದಾಗ ಅದರ ಪರಿಣಾಮ ಏನಾಗುತ್ತೆ ಅಂತ ಕೇಳಿದ್ರೆ, ದೇಹ ಮನಸ್ಸು ಬುದ್ಧಿ ಇವುಗಳೆಲ್ಲ ಆ ಪರಮಾತ್ಮ ಪ್ರಕಾಶವನ್ನು ಹೊತ್ಕೊಳ್ಳೋಕೆ ಬೇಕಾಗುವಂತೆ, ತುಂಬ್ಕೊಳ್ಳೋಕೆ ಬೇಕಾಗುವಂತೆ ಸಿದ್ಧವಾಗುತ್ತೆ. ಹಾಗಿರೋದ್ರಿಂದ ವಿಜ್ಞಾನ ಅನ್ನೋ ಪದ ಒಂದು ದೃಷ್ಟಿಯಿಂದ ವಿಶಿಷ್ಟಂ ಜ್ಞಾನಂ ಅನ್ನೋ ಅರ್ಥದಲ್ಲೂ ಬಳಸಬಹುದಾದಂಥ ಪದ. ಆ ಪರಮಾತ್ಮ ಪ್ರಕಾಶವೇ ಇನ್ನೊಂದು ರೂಪದಲ್ಲಿ ಇಲ್ಲೆಲ್ಲ ತುಂಬ್ಕೊಳ್ಳೋಕೆ ಅವಕಾಶ ಇದೆ. ಹಾಗೆ ಆದಾಗ ಅದಕ್ಕೆ ವಿಜ್ಞಾನ ಎಂಬುದಾಗಿ ಕರೀಬಹುದು ಅಂತ. ಈ ನೇರದಲ್ಲೇ ಭಾರತೀಯವಾದ ಎಲ್ಲ ವಿದ್ಯೆಗಳನ್ನು ವಿಜ್ಞಾನ ಅಂತ ಕರೆಯೋದುಂಟು. ಅದು ವಿಜ್ಞಾನ ಅಂತ ಯಾವುದಕ್ಕೆ ಕರೆಯಲ್ಪಡುತ್ತೆ ಅಂತ ಕೇಳಿದರೆ, ಅದು ಒಂದು ಜ್ಞಾನದ ಸ್ರೋತಸ್ಸು. ಅದನ್ನು ಭದ್ರವಾಗಿ ಅವಲಂಬಿಸಿದರೆ ಆ ಸ್ರೋತಸ್ಸು ಮೂಲದಲ್ಲಿ ಬೆಳಗುವಂತಹ ಪರಮಾತ್ಮ ರೂಪವಾದ ಜ್ಞಾನಕ್ಕೆ ಕರ್ಕೊಂಡೋಗಿ ತಲುಪಿಸುತ್ತೆ. ಅದು ವಿದ್ಯಾ. ಅದನ್ನು ಅವಲಂಬಿಸಿದರೆ ಮೂಲದಲ್ಲಿ ಬೆಳಗುವ ಪರಮಾತ್ಮ ರೂಪವಾಗಿರುವಂಥ ಯಾವ ವಿದ್ಯೆ ಇದೆಯೋ ಆ ವಿದ್ಯೆಯ ಬಳಿಗೆ ಕರ್ಕೊಂಡೋಗಿ ತಲುಪಿಸುತ್ತೆ. ಆದ್ದರಿಂದ ಅದನ್ನ ವಿದ್ಯಾ ಜ್ಞಾನ ಅನ್ನೋ ಶಬ್ದದಿಂದ ಕರೀತಾರೆ. ಹೀಗೆ ಈ ಒಂದು ಜ್ಞಾನ ವಿಜ್ಞಾನ ಅಂತ ಯಾವುದು ವಿಶೇಷವಾಗಿ ಭಾರತೀಯ ಮಹರ್ಷಿಗಳು ಸಮಗ್ರ ಸೃಷ್ಟಿಯಲ್ಲಿರುವ ತತ್ವವನ್ನು ಅರ್ಥ ಮಾಡಿಕೊಂಡ್ರೋ ಅವುಗಳೇ ಯಾರ ಮೈಯಲ್ಲಿ ತುಂಬಿ ಅದರಿಂದ ಪರಮಾನಂದ ಆಗ್ತಾ ಇದೆಯೋ, ಅವನಿಗೆ ಅದರಿಂದ ಪರಮ ಸಂತೃಪ್ತಿ ಇದೆಯೋ ಅಂಥವನನ್ನು ಜ್ಞಾನ ವಿಜ್ಞಾನ ತೃಪ್ತಾತ್ಮ ಎಂಬುದಾಗಿ ಕರಿಬೇಕು.
ಜ್ಞಾನ ಅನ್ನೋದೇನೋ ಆನಂದದ ಕಡಲು ಅದು ಹೀಗೆಲ್ಲ ಕೊಂಡಾಡಲ್ಪಡುವಂಥದ್ದಾಗಿದೆ. ಅದು ಒಂದು ಸಂತೃಪ್ತಿಯನ್ನು ಕೊಡುತ್ತೆ ಅಂದರೆ ಒಪ್ಕೋಬಹುದು. ವಿಜ್ಞಾನವೂ ಆ ರೀತಿಯ ಸಂತೃಪ್ತಿಯನ್ನು ಕೊಡುತ್ತಿದೆ. ಈ ವಿದ್ಯೆಗಳೆಲ್ಲ ಅಂಥ ಸಂತೃಪ್ತಿಯನ್ನು ಕೊಡುತ್ತೀವಿ ಅಂತ ಕೇಳಿದ್ರೆ ಅವ್ರವ್ರ ಮನಸ್ಸಿನಲ್ಲಿ ಸಂತೋಷಪಟ್ಟಾಗ ಒಂದು ಸಂತೃಪ್ತಿ ಬರುತ್ತೆ. ಅದಲ್ಲ ಇದನ್ನ ಹೇಳ್ತಾ ಇರೋದಿಲ್ಲ. ಲೋಕದಲ್ಲಿ ತಾವು ಯಾವುದ್ಯಾವುದನ್ನು ಮೆಚ್ಕೋತಾರೋ ಅಲ್ಲೆಲ್ಲ ಅವ್ರವ್ರಿಗೆ ಒಂದು ಸಂತೋಷ ಇರುತ್ತೆ, ಒಂದು ಮಟ್ಟದ ಸಂತೃಪ್ತಿ ಇರುತ್ತೆ. ಹೆತ್ತೋರಿ ಹೆಗ್ಗಣ ಮುದ್ದು ಅಂತ ಗಾದೆ ಹೇಳ್ತಾರೆ. ಅದು ಹೇಗೆ ಇರಲಿ ಮಗು, ಆ ಮಗು ಕಂಡ್ರೆ ನಂಗೆ ತುಂಬ ಸಂತೋಷ ಆಗುತ್ತೆ ಅಂತ ಅನ್ಕೋತಾರೆ. ಇದು ಒಂದು ಮಾನಸಿಕತೆ. ಈ ಬಗ್ಗೆ ಮಾತಾಡ್ತಾ ಇಲ್ಲ. ಮತ್ತಿನ್ನೇನು ಹೇಳ್ತಾ ಇದ್ದಾರೆ ಅಂತ ಕೇಳಿದರೆ, ವಿದ್ಯೆಯನ್ನು ಹೇಗೆ ಅಧ್ಯಯನ ಮಾಡಬೇಕೋ ಹಾಗೆ ಅಧ್ಯಯನ ಮಾಡಿದ್ರೆ, ಈ ವೇದಾದಿ ವಿಜ್ಞಾನಗಳನ್ನು ಯಾವ ಕ್ರಮದಲ್ಲಿ ಅಧ್ಯಯನ ಮಾಡಬೇಕೋ ಹಾಗೆ ಅಧ್ಯಯನ ಮಾಡಿದ್ರೆ ಅದೊಂದು ಭಗವಂತನ ಬಳಿಗೆ ಕರ್ಕೊಂಡೋಗಿ ತಲುಪಿಸುವ ಮಾರ್ಗ ಆಗಿರೋದ್ರಿಂದ ಆ ಮಾರ್ಗದಲ್ಲಿ ಹೆಜ್ಜೆ ಹಿಡ್ತಾ ಹೋದ ಹಾಗೆ ಆ ಭಗವಂತನ ಜ್ಞಾನಾನಂದದ ತುಣುಕು ಹರಿದು ಬರುತ್ತೆ, ಒಂದು ಝರಿ ಹರಿದು ಬರುತ್ತೆ ಅಲ್ಲಿಂದ. ಅದೊಂದು ಆನಂದವನ್ನು ಕೊಡುತ್ತೆ. ಅದರಿಂದ ಒಂದು ಸಂತೃಪ್ತಿ ಉಂಟಾಗತ್ತೆ. ಯಾಕೆ ಸಂತೃಪ್ತಿ ಉಂಟಾಗತ್ತೆ ಅಂದರೆ, ಲೌಕಿಕವಾದ ಸುಖಕ್ಕಿಂತ ಎಷ್ಟೋ ಕೋಟಿ ಪಾಲು ಅತಿಶಯವಾದ ಸುಖ ಸಿಗುತ್ತೆ ಆ ವಿದ್ಯಾನುಸಂಧಾನ ಮಾಡ್ತಾ ಇರುವಾಗ. ಹಾಗಾದಾಗ ನನಗೆ ಇನ್ನೇನು ಬೇಕು ಅಂತ ಅನಿಸುತ್ತೆ. ಲೋಕದಲ್ಲಿ ಅತೃಪ್ತಿ ಯಾತಕ್ಕಿರುತ್ತೆ ಅಂತ ಕೇಳಿದ್ರೆ, ಏನೋ ಬೇಕು ಅಂತ ಹಂಬಲ ಇದೆ, ಆದರೆ ಯಾವುದನ್ನು ಪಡಿಬೇಕು ಅಂತ ಅಂದ್ಕೊಂಡು ಒಂದು ಪಡೆದ ಮೇಲೆ ಒಂದು ಸ್ವಲ್ಪ ಹೊತ್ತು ಸಮಾಧಾನ ಇದೆ ಮನಸ್ಸು, ಆಮೇಲೆ ಪುನಃ ಇನ್ನೇನೋ ಬೇಕು ಅಂತ ಅನ್ನಿಸ್ತಾ ಇದೆ. ಮುಗಿತಾ ಇಲ್ಲ ಈ ರೀತಿಯಾದಂಥ ಒಂದು ಹಸಿವು. ಈ ಹಸಿವಿಗೆ ಒಂದು ಮುಕ್ತಾಯ ಸಿಕ್ಬಿಡುತ್ತೆ ಯಾವಾಗ ಅಂದರೆ, ಆ ಜ್ಞಾನವನ್ನು ಅನುಭವಿಸಿದಾಗ. ಅದೇ ರೀತಿಯಲ್ಲಿ ಆ ವಿಜ್ಞಾನ ರೂಪವಾಗಿರುವಂತಹ ವಿದ್ಯೆಯನ್ನು ಅನುಸಂಧಾನ ಮಾಡ್ತಾ ಹೋದಾಗ, ಇದೇ ನಾನು ಅಪೇಕ್ಷೆ ಪಟ್ಟಿದ್ದು, ಬೇಕಾಗಿದ್ದು ಇದೇ ನನಗೆ ಸಿಕ್ಕೋಯ್ತು, ನನಗೆ ಅದನ್ನು ಇನ್ನೇನೂ ನಂಗೆ ಬೇಕಾಗಿಲ್ಲ ಅನ್ನೋ ರೀತಿಯಾದಂಥ ಒಂದು ಪರಿಪೂರ್ಣವಾದ ಸಂತೃಪ್ತಿ. ತಾತ್ಕಾಲಿಕವಾದ ಸಂತೃಪ್ತಿ ಅಲ್ಲ. ಭೋಜನ ಆದ ಕೂಡಲೇ ಒಂದು ತಾತ್ಕಾಲಿಕವಾದ ಸಂತೃಪ್ತಿ ಸಿಗುತ್ತೆ. ಬೇಕಾದಷ್ಟು ಆಗೋಯ್ತಲ್ಲಪ್ಪ, ಭಾಳ ಸಂತೋಷ ಆಗೋಯ್ತು, ನನಗೆ ಸಂತೃಪ್ತವಾಗಿದ್ದೀನಿ ಅಂದರೆ ಎಷ್ಟೊತ್ತು, ಪುನಃ ಸಾಯಂಕಾಲ ಆಗೋ ತನಕ ಅಷ್ಟೇ. ಸಾಯಂಕಾಲ ಆದ ಕೂಡಲೇ ಮಾತ್ರ ಅತೃಪ್ತಿನೇ ಶುರುವಾಗೋದು. ಹಾಗೆ ಒಂದು ಸ್ವಲ್ಪ ಜಾಸ್ತಿ ಹಣ ಬಂದುಬಿಟ್ರೆ ನಾನು ಸಂತೃಪ್ತನಾಗಿದ್ದೀನಿ ಅಂತ ಅನ್ಕೋತೀವಿ. ಎಷ್ಟು ದಿವಸ ಅದು ಬರಿದಾಗೋ ತನಕ ಅಷ್ಟೇ. ಆಮೇಲೆ ಮತ್ತೆ ಹಾಹಾಕಾರ ಶುರುವಾಯಿತು. ಲೋಕದಲ್ಲಿ ಎಲ್ಲ ವಿಷಯಗಳದ್ದು ಹೀಗೆ ಇದೆ ಹುಡುಕಿದ್ರೆ. ಆದರೆ ಯಾವತ್ತೂ ಉಳ್ಕೊಳ್ಳುವ ಸಂತೃಪ್ತಿ ಅನ್ನೋದು ಯಾವಾಗ ಅಂತ ಕೇಳಿದ್ರೆ, ಪರಮಾತ್ಮ ಅನುಭವ ಸಿಕ್ಕಿದಾಗ, ಆ ಪರಮಾತ್ಮ ಅನುಭವದ ದಾರಿಯಲ್ಲಿ ಸಂಚರಿಸಿ ಹೋಗುವಾಗ, ಹೆಜ್ಜೆಯಾಗಿ ಮುಂದೆ ಹೋಗುವಾಗ ದಿನೇ ಅತಿಶಯವಾಗಿ ಆ ಜ್ಞಾನ ಪ್ರವಾಹದ ಒಂದು ಇದರಲ್ಲಿ ಮುಳುಗುವಂಥ ಸಂದರ್ಭ ಬರುತ್ತೆ. ಆದ್ದರಿಂದ ಅಲ್ಲಿ ಸಿಕ್ಕುವಂಥ ತೃಪ್ತಿ ಏನಿದೆ ಅದು ಯಾವತ್ತೂ ಇರುವ ತೃಪ್ತಿ. ಅದನ್ನು ಯಾರು ಉಳ್ಳವನಾಗ್ತಾನೋ ಅವನನ್ನು ಜ್ಞಾನ ವಿಜ್ಞಾನ ತೃಪ್ತಾತ್ಮ ಎಂಬುದಾಗಿ ಕರೀತಾರೆ. ಮತ್ತು ಇನ್ನೊಂದು ಪದ ಇಲ್ಲಿ ಕೂಟಸ್ಥ ಅನ್ನೋ ಪದವನ್ನು ಬಳಸಿದ್ದಾರೆ. ಕೂಟ ಅನ್ನೋ ಶಬ್ದಕ್ಕೆ ಹಲವು ಅರ್ಥಗಳಿದೆ. ನಿಶ್ಚಲ, ರಾಶಿ, ಮಾಯಾ, ಹಾಗೆ ಪರ್ವತ ಶೃಂಗ, ಇವೆಲ್ಲ ಅರ್ಥ ಇದೆ. ಪರ್ವತ ಶೃಂಗ ಅಂದರೆ ಪರ್ವತದ ಮೇಲ್ಗಡೆ ಚೂಪಾಗಿರುವಂಥ ಒಂದು ಭಾಗ ಬಂದರೆ, ಕೋಡಿನಂತೆ ಎತ್ತರವಾಗಿರೋ ಭಾಗ ಬಂದರೆ ಅದಕ್ಕೆ ಕೂಟ ಅಂತ ಕರೀತಾರೆ. ಅದೇ ರೀತಿಯಲ್ಲಿ ಕೂಟ ಅಂದರೆ ಅಲುಗಾಡದೆ ನಿಶ್ಚಲವಾಗಿ ಯಾವುದೋ ಒಂದು ನಿಂತಿದ್ದರೆ, ಒಂದು ಕಲ್ಲು ಸುಭದ್ರವಾಗಿ ನೆಲೆ ನಿಂತಿದೆ ಅಂದರೆ ಅದು ಒಂದು ರೀತಿಯಲ್ಲಿ ಕೂಟಸ್ಥ ಎಂಬುದಾಗಿ ಕರೆಯಲ್ಪಡುತ್ತೆ. ಕೂಟೆ ಮಾಯಾಯಾಮ್ ತಿಷ್ಠತೀತಿ ಕೂಟಸ್ಥ ಅಂತ ಒಂದು ವಿಗ್ರಹ. ಮಾಯೆಯಲ್ಲಿ ತಾನು ಅದನ್ನು ಮೀರಿ ಉನ್ನತ ಸ್ಥಾನದಲ್ಲಿ ಪ್ರಕೃತಿ ಕ್ಷೇತ್ರವನ್ನು ಮೀರಿ ನಿಂತ್ಕೊಂಡಿರುವಂತಹದ್ದು ಅನ್ನೋ ಅರ್ಥದಲ್ಲಿ ಕೂಟಸ್ಥ ಅಂತ ಒಂದು ಶಬ್ದ. ಹಾಗೆ ಕೂಟವತ್ ನಿರ್ವಿಕಾರೇಣ ನಿಶ್ಚಲ ಸಂತಿಷ್ಠತಿ. ಕೂಟದಂತೆ ಅಂದರೆ ಯಾವುದೋ ಒಂದು ಜಡವಾದ ಗಟ್ಟಿ ಕಂಬ ಅಥವಾ ಕಲ್ಲು ತುಂಡು ಹೇಗೆ ಅಲುಗಾಡದೆ ಭದ್ರವಾಗಿ ನಿಂತಿರುತ್ತೋ ಅದರಂತೆ ಯಾರು ನಿಶ್ಚಲವಾಗಿರ್ತಾನೋ ಅವನು ಸಹ ಕೂಟಸ್ಥ ಎಂಬುದಾಗಿ ಕರೀಬಹುದು ಎಂಬುದಾಗಿ ಹೇಳುತ್ತೆ. ಅಂತಹ ಕೂಟಸ್ಥನಾಗಿ ಆಗ್ತಾನೆ ಯಾರು ಅಂದರೆ ಯಾರಿಗೆ ಆ ಒಳಾನುಭವ ಸಂಪೂರ್ಣವಾಗಿ ಮೈಗೂಡುತ್ತೋ ಅಂಥವನು. ಅದೇ ರೀತಿಯಲ್ಲಿ ಇನ್ನೊಂದು ಪದ ಸಮಲೋಷ್ಟಾಶ್ಮಕಾಂಚನ ಎಂಬುದಾಗಿ. ಮಣ್ಣಿನ ಹೆಂಟೆಯನ್ನು, ಕಲ್ಲನ್ನು, ಸುವರ್ಣವನ್ನು ನಾವೇನಾದ್ರು ಲೋಕದಲ್ಲಿ ಏಕರೂಪದಲ್ಲಿ ನೋಡ್ತೀವ?
ಹಾಗೇನಾದ್ರು ನೋಡಿದ್ರೆ ನಮ್ಮಷ್ಟು ದೊಡ್ಡ ದಡ್ರು ಯಾರೂ ಇಲ್ಲ ಅಂತ ಲೋಕ ಎಲ್ಲ ಅಂದ್ಬಿಡುತ್ತೆ ನಮ್ಮನ್ನು. ನಿನಗೆ ಪದಾರ್ಥದ ಬೆಲೆಯೇ ಇಲ್ಲ, ಮೂರ್ಖ ಅಂತ ಹೇಳೋದುಂಟು. ಯಾಕೆಂದರೆ ಮಣ್ಣು ಹೆಂಟೆ ಗಟ್ಟಿ ಸಹ ಇಲ್ಲ, ಅದು ಕರಗಿ ಹೊರಟೋಗುತ್ತೆ. ಅದು ಕಲ್ಲಾದರೂ ಸ್ವಲ್ಪ ಗಟ್ಟಿ ಇರುತ್ತೆ. ಗಟ್ಟಿ ಇದೆ ಹೌದು ಕಲ್ಲು, ಆದರೆ ತೊಗೊಂಡು ಏನು ಮಾಡೋದನ್ನ ಏನೂ ಮಾಡೋಕ್ಕಾಗಲ್ಲ. ಎಲ್ಲೋ ಮನೆ ಕಟ್ಟುವಾಗ ಒಂದು ಸಣ್ಣ ಜಾಗಕ್ಕೆ ಬೇಕಾದ್ರೆ ತೊಗೊಂಡೋಗಿ ಇಡ್ಬೋದು, ಅಥವಾ ಯಾರ ಮೇಲಾದ್ರು ಕೋಪ ಬಂದರೆ ತೆಗೆದು ಎಸಿಬೋದು. ಇಷ್ಟು ಬಿಟ್ಟರೆ ಇನ್ನೇನು ಮಾಡೋಕ್ಕಾಗತ್ತೆ. ಅದೇ ಕಾಂಚನ ಅಂತಂದರೆ ಸುವರ್ಣ, ತುಂಬ ಬೆಲೆ ಬಾಳೋ ವಸ್ತು. ಬಗೆಯಾದ ಆಭರಣಗಳನ್ನು ಸಿದ್ಧತೆ ಮಾಡ್ಕೋಬೋದು. ಆ ಆಭರಣವೂ ಸಹ ಹೊರಗಡೆಯಿಂದ ನೋಡುವಾಗ ಸೌಂದರ್ಯವನ್ನು ವೃದ್ಧಿಪಡಿಸುತ್ತೆ. ದೇಹದ ಮೇಲೆ ಅದಿದ್ದಾಗ ಪಾಪವನ್ನು ತೊಳೆಯುತ್ತಂತೆ ಸುವರ್ಣ. ಒಂದು ಸಣ್ಣ ಸುವರ್ಣದ ಭಾಗ ಮೈಗೆ ಅಂಟ್ಕೊಂಡಿದ್ರೂ ಪಾಪವನ್ನು ತೊಳೆಯುತ್ತೆ ಅಂತ. ಹಾಗಾದರೆ ಪಾಪವನ್ನು ತೊಳೆಯುತ್ತೆ ಅಂದರೆ ಇನ್ಮೇಲೆ ಏನೇ ಪಾಪ ಮಾಡಿದ್ರೂ ಒಂದು ಸುವರ್ಣದ ನಾಣ್ಯ ಧಾರಣೆ ಮಾಡಬೇಡ, ಒಂದು ಉಂಗುರ ಹಾಕ್ಕೊಂಬಿಟ್ರೆ ಸರಿ, ಅಥವಾ ಒಂದು ಚಿನ್ನದ ಸರ ಹಾಕ್ಕೊಂಡ್ರೆ ಸರಿ ಅಂತಂದರೆ ಅದಕ್ಕೆ ಯಾವ ಮಟ್ಟದ ಎಷ್ಟು ಪಾಪವನ್ನು ತೊಳೆಯೋಕ್ಕೆ ಯೋಗ್ಯತೆ ಇದೆ ಅನ್ನೋದು ಪಕ್ಕದಲ್ಲಿ ನಾವು ಅಂದ್ಕೋಬೇಕು. ಅದಕ್ಕೆ ಪಾಪ ತೊಳೆಯೋ ಪ್ರಾಪರ್ಟಿ ಇದೆ, ಗುಣ ಇದೆ ಅಂತ ಅರ್ಥ ಅಷ್ಟೇ ಅದಕ್ಕೆ. ಅಂದರೆ ಆಗಾಗ ಮಾಡಿಕೊಳ್ಳುವ ಸಣ್ಣ ಪುಟ್ಟ ಪಾಪಗಳು ನಮ್ಮ ನಿತ್ಯ ವ್ಯವಹಾರದಲ್ಲಿ ಹುಟ್ಕೊಳ್ತಾ ಇರುತ್ತೆ, ನಮಗೆ ಅರ್ಥನೇ ಆಗಲ್ಲ. ನಾವು ನಡ್ಕೊಂಡು ಹೋಗುವಾಗ ಎಷ್ಟೋ ಕ್ರಿಮಿಕೀಟಗಳು ಸತ್ತು ಹೋಗುತ್ತೆ, ಪಾಪ ಹುಟ್ಕೊಳ್ಳಲ್ವೇ. ಯಾವುದೋ ಆಹಾರವನ್ನು ಬಳಸ್ತಿದ್ದೀವಿ, ಆಹಾರ ಬಳಸುವಾಗ ಗಿಡಮರ ಬಳ್ಳಿಗೆ ಎಷ್ಟೆಷ್ಟೋ ನೋವನ್ನು ಉಂಟು ಮಾಡ್ತೀವಿ. ನಮ್ಮ ಪದಾರ್ಥಗಳನ್ನೆಲ್ಲ ನಾವು ಬಳಸುವಾಗ ಅಲ್ಲೆಲ್ಲ ತೊಡಕಾಗುತ್ತೆ, ಅನೇಕ ರೀತಿಯಲ್ಲಿ ಪಾಪ ಹುಟ್ಕೊಳ್ಳುತ್ತೆ. ಆ ಪಾಪನ ತೊಳ್ಕೊಳ್ಳೋಕ್ಕೆ ಬೇರೆ ಬೇರೆ ಮಾರ್ಗಗಳನ್ನೆಲ್ಲ ಹೇಳಿದ್ದಾರೆ. ಅದೇ ತರಹ ಇದು ಒಂದು ಮಾರ್ಗ ಅಂತ ಅರ್ಥ ಅಷ್ಟೇ. ಅಂದರೆ ಅಂಥ ಉತ್ಕೃಷ್ಟವಾದ ಪದಾರ್ಥ ಅನ್ನೋದಕ್ಕೆ ಇದನ್ನ ಹೇಳಿದೆ ಅಷ್ಟೇ. ಆ ಸುವರ್ಣವನ್ನು ಇದೇ ರೀತಿಯಲ್ಲಿ ಮಣ್ಣು ಹೆಂಟೆ ಮತ್ತು ಕಲ್ಲು ಸುವರ್ಣವನ್ನು ಸಮವಾಗಿ ನೋಡೋದು ಅಂದರೆ ಹೇಗೆ ನೋಡೋಕ್ಕೆ ಸಾಧ್ಯ ಆಗುತ್ತೆ. ನಿದ್ದೆ ಬಂದಿದ್ದರೆ ನಮ್ಮ ಮೈ ಮೇಲೆ ಅದು ಮೂರನ್ನೂ ಇಟ್ಟರೆ ನಾವು ಸಮವಾಗಿ ಭಾವಿಸ್ತಾ ಇರ್ಬೋದು. ಆ ಸಮಯದಲ್ಲಿ ಎಚ್ಚರಗೊಂಡ ಮೇಲಂತೂ ಸಮವಾಗಿ ಭಾವಿಸೋಕ್ಕಾಗಲ್ಲ. ಚಿಕ್ಕ ಮಗು ಆದರೆ ಸಮವಾಗಿ ಭಾವಿಸ್ಬೋದು ಅಷ್ಟೇ. ಸ್ವಲ್ಪ ತಿಳುವಳಿಕೆ ಇದ್ದರೂ ಭಾವಿಸೋಕ್ಕಾಗಲ್ಲ. ಬುದ್ಧಿ ಸರಿ ಇಲ್ಲ ಅಂದರೆ ಹಾಗೆ ಭಾವಿಸ್ಬೋದು, ಬುದ್ಧಿ ನೆಟ್ಟಿಗಿದೆ ಅಂದರೆ ಖಂಡಿತ ಭಾವಿಸೋಕ್ಕಾಗಲ್ಲ ಇದು. ಹಾಗಾದರೆ ಇಲ್ಲೇನು ಹೇಳ್ತಾ ಇದ್ದಾರೆ ಅಂತ ಕೇಳಿದ್ರೆ, ಆ ಲೋಷ್ಟದಲ್ಲಿ, ಅಶ್ಮದಲ್ಲಿ, ಹಾಗೆ ಕಾಂಚನದಲ್ಲಿ ಮೂರಲ್ಲೂ ಸ್ಥೂಲ ರೂಪ ಇರುವಂತೆ ಸೂಕ್ಷ್ಮ ರೂಪ ಒಂದಿದೆ, ಅದು ಹಿಂದ್ಗಡೆಗೆ ಇನ್ನೊಂದು ಪರರೂಪ ಇದೆ ಎಂಬುದಾಗಿ ಸ್ಥೂಲಂ ಸೂಕ್ಷ್ಮಂ ಪರಂಚೇತಿ ತ್ರಿವಿಧಂ ಬ್ರಹ್ಮಣೋ ವಪುಹು ಎಂಬುದಾಗಿ ಉಪನಿಷತ್ ಸಾರುತ್ತೆ. ಎಲ್ಲ ಕಡೆಯಲ್ಲೂ ಈ ಸಮಗ್ರ ಸೃಷ್ಟಿಯಲ್ಲಿ ಸ್ಥೂಲ ರೂಪ ಅಂತ ಒಂದಿದೆ, ಆ ಸ್ಥೂಲ ರೂಪದ ಒಳಗಡೆ ಇನ್ನೊಂದು ಸೂಕ್ಷ್ಮ ರೂಪ ಇದೆ, ಅದು ಪಂಚಾಗ್ನಿ ರೂಪವಾದದ್ದು, ದೇವತಾತ್ಮಕವಾದದ್ದು ಈ ಭಾಷೆಯಿಂದ ಕರೀತಾರೆ. ಅದಕ್ಕೂ ಒಳಗಡೆ ಪ್ರವೇಶ ಮಾಡಿದ್ರೆ ಸೋಮಾತ್ಮಕ ಪರಃಪ್ರೋಕ್ತಃ, ಅದು ಕೇವಲ ಪ್ರಕಾಶ ರೂಪವಾದದ್ದು ಎಂಬುದಾಗಿ ಕರೀತಾರೆ. ಈ ದೃಷ್ಟಿಕೋನದಿಂದ ಈ ಸಮಗ್ರ ಜಗತ್ತನ್ನು ಜ್ಞಾನಿಗಳು ನೋಡಿದ್ದಾರೆ. ಯಾರೇ ಒಬ್ಬ ಜ್ಞಾನದ ಪರಾಕಾಷ್ಠವಾದ ಸಮಾಧಿಯಲ್ಲಿ ನಿರತನಾದರೆ ಅನಂತರದಲ್ಲಿ ಅವನು ಹೊರಗಡೆ ಇಳಿದ ಮೇಲೆ ಯಾವ ವಸ್ತುವಿನ ಮೇಲೆ ಏಕಾಗ್ರಗೊಳಿಸಿ ನೋಡಿದ್ರೂ ಮೊದಲಿಗೆ ಕಾಣಿಸುವಂತಹದ್ದು ಸ್ಥೂಲ ರೂಪ, ಅದರ ನಂತರದಲ್ಲಿ ಒಳಗಡೆ ಹೊಕ್ಕರೆ ಅಲ್ಲಿ ದೇವತಾತ್ಮಕವಾಗಿದೆ, ಪಂಚಾಗ್ನಿ ರೂಪವಾಗಿದೆ. ಅದು ಇನ್ನೂ ಆಳಕ್ಕೆ ಪ್ರವೇಶ ಮಾಡಿದ್ರೆ ಕೇವಲ ಬೆಳಕು, ಕೇವಲ ಪ್ರಕಾಶ ಅಷ್ಟೇ, ಅಷ್ಟು ಬಿಟ್ಟರೆ ಇನ್ನೇನೂ ಇಲ್ಲ ಅನ್ನೋ ರೀತಿಯಾದ ಅನುಭವಕ್ಕೆ ತೊಗೊಂಡೋಗಿ ನಿಲ್ಲಿಸುತ್ತೆ. ಹೀಗಿರೋದ್ರಿಂದ ಯಾರೋ ಒಬ್ಬ ಯೋಗಿ ಸಮಾಧಿಯಲ್ಲಿ ಸಂಪೂರ್ಣವಾಗಿ ನಿಷ್ಣಾತನಾಗಿ ಹೋದ, ಕಣ್ಣು ಮುಚ್ಚಿ ಕೂತರೆ ಆ ಸ್ಥಿತಿ ಹೋಗ್ತಾನೆ ಅಂತಾದಾಗ ಆ ಅನುಭವ ಮೈತುಂಬ ತುಂಬಿಕೊಳ್ಳುತ್ತೆ. ಆಮೇಲೆ ಅವನು ಜಾಗೃತ ಸ್ಥಿತಿಯಲ್ಲಿದ್ದಾಗಲೂ ಸಹ ಅವನು ಮಾತ್ರ ಅವನ ಲೋಕದಲ್ಲಿರ್ತಾನೆ. ಯಾರೋ ಒಬ್ಬ ತುಂಬ ಮಾದಕ ವಸ್ತುವನ್ನು ಬಳಸ್ಬಿಟ್ಯಾನೆ ಅಂತಾದರೆ ಅವನು ಹೊರಗಡೆ ಓಡಾಡ್ತಾ ಇರ್ತಾನೆ, ಮಾತನಾಡ್ತಾ ಇರ್ತಾನೆ, ಯಾವುದೋ ಕೊಡೋಕ್ಕೆ ಹೋಗ್ತಾನೆ, ಯಾವುದನ್ನೋ ತೊಗೊಳಕ್ಕೆ ಹೋಗ್ತಾನೆ. ಅವನೇನೋ ಎಚ್ಚರಿಕೆಯಿಂದ ಇದ್ದಾನೆ, ನಮ್ಮ ಹಾಗೆ ಇದ್ದಾನೆ ಅಂತ ನಮಗನ್ಸಿದ್ರೆ ಅವನು ಬೇರೆ ಯಾವುದೋ ಲೋಕದಲ್ಲಿರ್ತಾನೆ. ಅವನಿಗೆ ಈ ಲೋಕದ ಯಾವುದೂ ಪ್ರಜ್ಞೆ ಇರೋಲ್ಲ. ಸ್ವಲ್ಪ ಪರಿಶೀಲಿಸಿದ್ರೆ ಗೊತ್ತಾಗುತ್ತೆ ಈ ಮನುಷ್ಯನಿಗೆ ಈ ಪ್ರಪಂಚದ ಬಗ್ಗೆ ಯಾವುದೇ ತಿಳುವಳಿಕೆ ಇಲ್ಲ ಅಂತ. ಲೌಕಿಕವಾಗಿ ಹೀಗೆಲ್ಲ ಆಗೋದುಂಟು. ಇದು ಹಾಗಲ್ಲ, ಇನ್ನೊಂದು ಅಮೃತಪಾನದ ಅವಸ್ಥೆ ಇದು. ಈ ಅಮೃತಪಾನ ಕೊಡುವಂತಹ ಮತ್ತಿದೆಯಲ್ಲ, ಆ ಮತ್ತು ಜೀವಕ್ಕೆ ಹಿತವಾದದ್ದು, ದೇಹಕ್ಕೆ ಹಿತವಾದದ್ದು, ಆಯುಷ್ಯ, ಆರೋಗ್ಯ ಎಲ್ಲವನ್ನು ವೃದ್ಧಿಪಡಿಸ್ಕೊಡುತ್ತೆ. ಒಬ್ಬನಿಗೆ ಮಾತ್ರ ಅಲ್ಲ, ಅವನ ಹಿಂದೆ ಯಾರ್ಯಾರು ಬದುಕಿ ಹೋದರೋ ಅವರಿಗೆಲ್ಲ ಈ ಲಾಭ ಹೋಗಿ ತಲುಪುತ್ತಂತೆ, ಅವ್ರು ಎಲ್ಲೆಲ್ಲಿ ಇದ್ದರೂ ಸಹ. ಹಾಗೆ ಮುಂದೆ ಯಾರ್ಯಾರು ಆ ವಂಶದಲ್ಲಿ ಹುಟ್ಟುತ್ತಾರೋ ಅವರಿಗೆಲ್ಲ ಈ ಲಾಭ ಹೋಗಿ ಸೇರುತ್ತಂತೆ. ಆದ್ದರಿಂದ ಇದೊಂದು ಅದ್ಭುತವಾದಂತಹ ಅನುಭವ ಇದು. ಈ ಅನುಭವ ಮೈಗೂಡಿದಾಗ ಅದನ್ನು
ಇನ್ನೊಂದು ಕಡೆಯಲ್ಲಿ ಯೋಗಶಾಸ್ತ್ರದಲ್ಲಿ ಸಮಾಧಿ ಜಾಗೃತ್ ಅಂತ ಕರೀತಾರೆ. ಸಮಾಧಿ ಜಾಗೃತ್ ಅಂದರೆ ಸಮಾಧಿಯ ಅನುಭವ ಪ್ರಧಾನವಾಗಿದೆ, ಜೊತೆಗೆ ಒಂದು ಜಾಗೃತೂ ಇದೆ. ಅವನು ಒಳಗಡೆಯಲ್ಲೇ ಹೇಳ್ತಾ ಸಂಪೂರ್ಣವಾಗಿ ಅದರಲ್ಲಿ ಮುಳುಗೋಗಿದ್ದಾನೆ. ಅದು ಹೊರಗಡೆ ಯಾರು ಸಿಕ್ಕಿದ್ರೆ ಮಾತನಾಡಿಸ್ತಾನೆ. ಅಲ್ಲಿ ಓಡಾಡುವಾಗ ಅವನಿಗೆ ರಸ್ತೆ ಗೊತ್ತಾಗುತ್ತೆ. ಒಂದರಲ್ಲಿ ಏನೋ ಆಹಾರವನ್ನು ಕೊಟ್ಟರೆ ಅದು ಆಹಾರ ಅಂತ ಅವನಿಗೆ ಗೊತ್ತಾಗುತ್ತೆ. ಹೀಗೇನೋ ಒಂದಷ್ಟು ಅಂಶ ಬಾಕಿಯಾಗಿ ಗೊತ್ತಾಗುತ್ತೆ. ಆದರೆ ಮುಂದಿನ ಕ್ಷಣಕ್ಕೆ ಎಲ್ಲೆಲ್ಲೋ ಅವನಿಗೆ ಬೆಳಕೆ ಕಾಣಿಸುತ್ತೆ. ಅದರಿಂದ ಅವನ್ನ ಎಚ್ಚರವಾಗಿದ್ದಾನ ಅಂತ ಕೇಳಿದರೆ ಹೌದು ಎಚ್ಚರವಾಗಿದ್ದಾನೆ ಅಂತ ಅನಿಸೋ ಥರ ಇದೆ. ಆದರೆ ಪೂರ್ತಿ ಎಚ್ಚರವಾಗಿದ್ದಾನ ಅಂದರೆ ಇಲ್ಲ ಅವನು. ಯಾಕೆ ಅಂದರೆ ಅವನಿಗೆ ಕಾಣಿಸೋದು ಎಲ್ಲೆಲ್ಲೂ ಬೆಳಕು ಒಂದೇನೆ. ಆ ಬೆಳಕೊಂದೇ ಕಂಡಾಗ ಏನು ಅನ್ಕೋಬೇಕು ಅವನು? ಒಂದು ಮಣ್ಣಿನ ಹೆಂಟೆ ನೋಡಿದಾಗ್ಲೂ, ಕಲ್ಲನ್ನು ನೋಡಿದಾಗ್ಲೂ, ಕಾಂಚನವನ್ನು ನೋಡಿದಾಗ್ಲೂ ಎಲ್ಲ ಬೆಳಕಪ್ಪ ಇನ್ನೇನಿದೆ ಅಂತ ಅನಿಸೋ ಥರ ಆಗುತ್ತೆ ಅವನಿಗೆ. ಹಾಗಿದ್ದಾಗ ಅವನ್ನ ಸಮಲೋಷ್ಟ ಅಶ್ಮ ಕಾಂಚನ, ಲೋಷ್ಟ ಅಶ್ಮ ಕಾಂಚನ ಇಷ್ಟು ಸಮವಾಗಿದೆ ಅವನಿಗೆ, ಅಂಥ ಸ್ಥಿತಿಯಲ್ಲಿದ್ದಾನೆ ಅಂತ ಅರ್ಥ. ಇನ್ನೊಂದು ಕಡೆಯಲ್ಲಿ ಸಮಾನ ಶಬ್ದವನ್ನು ಬಳಸಿ ವಿವರಣೆಯನ್ನು ಕೊಟ್ಟರು. ಪಂಡಿತ ಸಮದರ್ಶಿನಃ ಅನ್ನೋ ಶಬ್ದವನ್ನು ಗಮನಿಸಿದ್ವಿ. ಪಂಡಿತರು ಸಮದೃಷ್ಟಿಯುಳ್ಳವರಾಗಿರ್ತಾರೆ ಅಂತ. ಅಂದರೆ ಪಂಡಿತ ಅನ್ನೋ ಶಬ್ದಕ್ಕೆ ಇಲ್ಲಿ ಶಾಸ್ತ್ರ ಓದ್ದವನು ಎಲ್ಲ ವಾಚೋವಿಧೇಯವಾಗಿ ಇಟ್ಕೊಂಡಿದ್ದಾನೆ, ಭಾರೀ ಪ್ರವಚನಕಾರ, ಹೀಗೆಲ್ಲ ಯಾವುದೂ ಅಲ್ಲ ಅರ್ಥ. ಪಂಡ ಅಂದರೆ ಪರಾತ್ಮ ವಿಜ್ಞಾನಂ. ಅದು ಯಾರಿಗೆ ಕರಗತವಾಗಿದೆಯೋ ಅವನನ್ನು ಪಂಡಿತ ಅಂತ ಅರ್ಥ ಇಟ್ಕೊಂಡ್ರೆ ಅವನು ಯಾರಪ್ಪ ಅಂತ ಕೇಳಿದರೆ ಅವನಿಗೆ ಯೋಗ ದೃಷ್ಟಿ ತೆರೆದುಬಿಟ್ಟಿದೆ, ಪರಮಾತ್ಮ ಪ್ರಕಾಶ ಅನುಭವಕ್ಕೆ ಬರುತ್ತೆ. ಅದಲ್ಲದೆ ಅವನಿಗೆ ಎಚ್ಚರಿಕೆ ಜೀವನ ಬಂದರೂ ಅಲ್ಲೂ ಸಹ ಅದರ ಅಮಲ್ನಲ್ಲೇ ಇರ್ತಾನೆ, ಅದರ ಮತ್ತತೆಯಲ್ಲೇ ಇರ್ತಾನೆ. ಹಾಗಿದ್ದಾಗ ಅವನಿಗೆ ಎಲ್ಲ ಕಡೆಯಲ್ಲೂ ಏಕರೂಪವಾದ ಪರತತ್ವವೇ ಕಾಣಿಸ್ತಾ ಇರುತ್ತೆ ಅಂತ ಹೇಳಿದ್ದಾಗಿತ್ತು. ಅದೇ ವಿಷಯವನ್ನು ಇಲ್ಲಿ ಈ ರೂಪದಲ್ಲಿ ಹೇಳ್ತಾ ಇದ್ದಾರೆ ಅಂತ ತಗೋಬೇಕು. ಒಟ್ಟು ಈ ಒಂದು ಶ್ಲೋಕದಲ್ಲಿ ಎಷ್ಟು ಅಂಶವನ್ನು ಹೇಳಿದರು ಅನ್ನೋದನ್ನು ಇನ್ನೊಮ್ಮೆ ಅನುಸಂಧಾನ ಮಾಡೋದಾದರೆ, ಮೊದಲನೇದಾಗಿ ಇಂದ್ರಿಯಗಳನ್ನು ಗೆಲ್ಲಬೇಕು. ದೇಹ, ಇಂದ್ರಿಯ, ಮನಸ್ಸು, ಬುದ್ಧಿ ಇವುಗಳನ್ನೂ ಗೆಲ್ಲಬೇಕು. ಅಂದರೆ ತನ್ನ ಹತೋಟಿಲಿ ಅದಷ್ಟು ಇರಬೇಕು. ತಾನು ಈ ಪ್ರಾಪಂಚಿಕವಾದ ವಿಷಯಕ್ಕೆ ಹೋಗಬೇಕು ಅಂತಂದಾಗ ಅದಕ್ಕೆ ಸಹಕಾರ ಕೊಡೋದಂತೆ ಇರಬೇಕು. ಪ್ರಾಪಂಚಿಕ ವಿಷಯ ಬೇಡ ನನಗೆ, ಆತ್ಮ ಸಮಾಧಿಯಲ್ಲಿ ಮುಳುಗಬೇಕು ಅಂತಂದರೆ ಅದಕ್ಕೂ ಅನುವು ಮಾಡಿಕೊಡ್ಬೇಕು. ಅಂದರೆ ದೇಹಕ್ಕೆ ಅದು ಎರಡರ ಬಗ್ಗೆನೂ ಸಹಕಾರ ಕೊಡುವಂಥ ಪ್ರವೃತ್ತಿ ಇರಬೇಕು. ಇಂದ್ರಿಯಗಳಿಗೆ, ಮನಸ್ಸಿಗೆ, ಬುದ್ಧಿಗೆ ಇವೆಲ್ಲಕ್ಕೂ ಕೂಡ ಎರಡೂ ಮಾರ್ಗದಲ್ಲಿ ಸಂಚಾರ ಮಾಡೋಕ್ಕೆ ಬೇಕಾಗುವ ಒಂದು ಟ್ರೈನಿಂಗ್ ಇರಬೇಕಾಗತ್ತೆ, ಅಥವಾ ಅದಕ್ಕೆ ಅದು ಸಂಪೂರ್ಣವಾಗಿ ಒಗ್ಗಿರಬೇಕಾಗತ್ತೆ. ಮತ್ತು ಹೀಗಾದಾಗ ಪ್ರಶಾಂತವಾದಂಥ ಒಂದು ಮನಸ್ಥಿತಿ ಹುಟ್ಟುತ್ತೆ. ಪ್ರಶಾಂತ ಅನ್ನೋದಕ್ಕೆ ಪ್ರಕರ್ಷೇಣ ಶಾಂತಃ, ಅತಿಶಯವಾಗಿ ಶಾಂತನಾದವನು ಅಂತ. ಲೋಕದಲ್ಲಿ ಬಳಸುವಾಗ ಸ್ವಲ್ಪ ಕೋಪ ಬಂದು ಆಮೇಲೆ ಹೇಳಿದ್ರೆ ಶಾಂತವಾಗಿದ್ದಾರೆ ಬಿಡಿ, ಪ್ರಶಾಂತವಾಗಿದ್ದಾರೆ ಅಂತ ಹೇಳೋದುಂಟು. ಆ ಕೋಪ ಇದ್ದಾಗ ವಿಪರೀತ ವೇಗಗಳಿತ್ತು ಮನಸ್ಸಿನಲ್ಲಿ, ತುಂಬ ಚಿತ್ತವೃತ್ತಿಗಳಿತ್ತು, ವೇಗವಾಗಿ ಓಡ್ತಾ ಇತ್ತು. ಆ ವೇಗ ಇಳಿದಿದೆ ಅಂತ ಅಷ್ಟೇ ಅರ್ಥ. ಅದಕ್ಕೆ ಪೂರ್ತಿ ವೇಗ ಎಲ್ಲ ಇಳಿದಿದೆಯಾ, ಇಳಿದಿಲ್ಲ ಅಂತ ನೂರಾರು ಆಲೋಚನೆಗಳು ಮನಸ್ಸಿನಲ್ಲಿ ಇದೆ. ಆದರೆ ಮಾತನಾಡುವಾಗ ಒಂದು ಸ್ವಲ್ಪ ಹತೋಟಿಲಿದೆ ಮಾತು, ಕೈಕಾಲು ಹತೋಟಿನಲ್ಲಿದೆ ಅಂತಷ್ಟೇ ಅರ್ಥ ಆಗುತ್ತೆ ಅಲ್ಲಿ. ಅದು ಇಲ್ಲಿ ಹಾಗಲ್ಲ ಹೇಳ್ತಾ ಇರೋದು. ಯಾರಿಗೆ ದೇಹೇಂದ್ರಿಯ ಮನೋಬುದ್ಧಿಗಳು ಪೂರ್ತಿ ಹತೋಟಿಲಿದೆಯೋ ಅವನಿಗೆ ಮನಸ್ಸು ನಿಸ್ತರಂಗ ಮಹೋದಧಿಯಂತೆ ಆಗುತ್ತೆ ಅಂತ ಯೋಗಶಾಸ್ತ್ರ ಕೊಂಡಾಡುತ್ತೆ. ನಿಸ್ತರಂಗ ಮಹೋದಧಿ ಅಂದರೆ ಮಹಾಸಮುದ್ರ. ಅದರಲ್ಲೊಂದು ಅಲೆ ಇಲ್ಲ. ಸಮುದ್ರದ ಮಧ್ಯಭಾಗಕ್ಕೆ ಹೋದರೆ ಅಲೆ ಇರೋಲ್ಲ. ಎಲೆಗಳಲ್ಲಿ, ತಟೆಗಳಲ್ಲಿ ಅಲೆ ಇರುತ್ತೆ. ಹಾಗೆ ಮಧ್ಯಭಾಗಕ್ಕೆ ಹೋದರೆ ಹೇಗೆ ನಿಸ್ತರಂಗವಾಗಿ ಇರುತ್ತೋ, ಒಂದೇ ಒಂದು ಅಲೆ ಇಲ್ಲ, ಶಾಂತವಾಗಿದೆ ಅಂತ ಇರುತ್ತೋ. ನಮ್ಮ ಹತ್ತಿರದ ಉದಾಹರಣೆ ಕೊಡೋದಾದರೆ ಯಾವುದೋ ಒಂದು ಸರೋವರ, ಕೆರೆ, ಕೊಳ, ಆದರೆ ಗಾಳಿ ಬೀಸ್ತಾ ಇಲ್ಲ, ನೀರಲ್ಲಿ ಕೊಳಕೂ ಇಲ್ಲ, ನೀರು ತುಂಬ ಸ್ವಚ್ಛವಾಗಿದೆ. ಸ್ವಚ್ಛವಾಗಿದ್ದರೂ ಕೆಲವು ಸರಿ ಗಾಳಿ ಬೀಸಿಬಿಟ್ರೆ ಅಲೆ ಎದ್ದುಬಿಡುತ್ತೆ. ಅಲೆ ಎದ್ದರೆ ಆ ನೀರು ಒಳಗಡೆ ಏನಿದೆ ಅಂತ ನನ್ನ ಕಣ್ಣಿಗೆ ಕಾಣಿಸಲ್ಲ. ನೀರು ಒಳಗಡೆ ಏನಾದ್ರು ಒಂದು ಸುವರ್ಣವೇ ಇದೆ ಅಂತಾದರೆ ಆ ನೀರಿನ ಮೂಲಕ ನಾನು ನೋಡ್ತೀನಿ ಅಂತ ಹೊರಟ್ರೆ ಅಲೆಗಳು ಇಲ್ಲದೆ ಹೋದರೂ ಅದು ಕಾಣಿಸುತ್ತೆ. ಅಲೆಗಳಿದ್ದರೆ ನನ್ನ ಕಣ್ಣಿಗೆ ಕಾಣಿಸೋಲ್ಲ. ಅದರಿಂದ ಅಲೆಗಳಿಲ್ಲದ ನೀರಿನ ಆಕಾರ ಹೇಗಿರುತ್ತೋ ಹಾಗೆ ಮನಸ್ಸು ಒಂದು ಸ್ಥಿತಿಯನ್ನು ಹೊಂದುತ್ತೆ. ಅದಕ್ಕೆ ಪ್ರಶಾಂತವಾದ ಚಿತ್ತವುಳ್ಳವನು ಎಂಬುದಾಗಿ ಕರೀತಾರೆ.
ಹಾಗೆ ಆಗ್ತಾ ಹೋದಾಗ ಶೀತ ಉಷ್ಣ ಸುಖ ದುಃಖ ಮಾನ ಅಪಮಾನಗಳೆಲ್ಲ ತುಂಬ ಬಾಧಿಸೋದಿಲ್ಲ ಅವನಿಗೆ. ಯಾಕೆ ಬಾಧಿಸೋದಿಲ್ಲ ಅಂತ ಕೇಳಿದ್ರೆ ಹಿಂದೆ ಈ ಪಾಠ ಆಗಿದೆ. ಸ್ಥಿತಪ್ರಜ್ಞೆ ಲಕ್ಷಣದಲ್ಲಿ ಕೆಲವು ಮಾತುಗಳನ್ನೆಲ್ಲ ಹೇಳಿದ್ದಾಗಿದೆ. ನಮಗೆ ಎಲ್ಲ ತುಂಬ ನೋವು ಅಂತ ಯಾತಕ್ಕೆ ಅನ್ನಿಸ್ತಾ ಇದೆ ಅಂತ ಕೇಳಿದ್ರೆ, ದೇಹ ಒಂದು ಸೂಚನೆ ಕೊಡ್ತಾ ಇದೆ, ನಿನ್ನ ದೇಹಕ್ಕೆ ತೊಡಕಾಗ್ತಾ ಇದೆ, ನೀನು ಸರಿಪಡಿಸ್ಕೋ ಅಂತ. ಯಾಕೆ ಸೂಚನೆ ಕೊಡ್ತಾ ಇದೆ ಅಂದರೆ, ಸಾಧನೆ ಮಾಡಬೇಕಾದ್ದು ಇನ್ನೂ ತುಂಬ ಇದೆಯಲ್ಲಪ್ಪ, ಆಗಬೇಕಾದ ಕಾರ್ಯ ತುಂಬ ಇದೆ, ಅದರಿಂದ ದೇಹ ಕಾಪಾಡ್ಕೋಬೇಕಾಗಿದೆ ಅನ್ನೋ ನೇರದಲ್ಲಿ ಒಂದು ನೋವಿನ ಗುರುತನ್ನು ದೇಹ ಕೊಡುತ್ತೆ. ಅದು ನೋವಾಗ್ತಾ ಇದೆ ಅಂತ. ಆದರೆ ದೇಹ ಏನನ್ನು ಪಡಿಬೇಕೋ ಅದಷ್ಟು ಪಡೆದಾಗ ಹೋಗ್ಬಿಟ್ಟಿದೆ. ಇನ್ನೇನು ಹೊಸ ಸಾಧನೆಯನ್ನು ಏನೂ ಮಾಡಬೇಕಾಗಿಲ್ಲ ಅನ್ನೋ ಸ್ಥಿತಿ ಬಂದಾಗ ಹೊರಗಡೆಯಿಂದ ಏನೋ ಒಂದು ನೋವಾದರೆ ಅದೊಂದು ಭಾರಿ ಭೀಕರವಾದ ನೋವು ಅಂತಾಗಲ್ಲ. ಯಾಕೆಂದರೆ ದೇಹ ಬಿದ್ದು ಹೋದರೂ ಹೋಗುತ್ತೆ, ಇದ್ರೂ ಸಂತೋಷ ಹೋದರೂ ಸಂತೋಷ, ಪಡಿಬೇಕಾದ್ದೆಲ್ಲ ಪಡೆದಾಗಿದೆ, ಇನ್ಯಾತಕ್ಕೋಸ್ಕರ ಯೋಚನೆ ಮಾಡಬೇಕು ಅನ್ನುವ ಚಿಂತನೆ ಗಾಢವಾಗಿ ಬೆಳೆದಾಗ ಒಂದು ತರಹ ದೇಹದಲ್ಲಿ ಆಗೋ ನೋವು ಬುದ್ಧಿಗೆ ಬರೋಲ್ಲ ಅಂತ ಹೇಳ್ತಾರೆ. ಸಮಾಧಿ ಸ್ಥಿತಿಲಿ ಇದ್ದಾಗ ಯಾರೋ ಒಬ್ಬನಿಗೆ ಕೈ ಕಾಲು ಕತ್ತರಿಸಿದ್ರೆ ನೋವಾಗುತ್ತೆ ಅಂತ ಕೇಳಿದರೆ ಯೋಗಶಾಸ್ತ್ರ ಹೇಳುತ್ತೆ ಅವನಿಗೆ ಗೊತ್ತೇ ಆಗೋಲ್ಲ ಅಂತ. ಎಚ್ಚರ ಆದಮೇಲೆ ಗೊತ್ತಾಗ್ಬೋದು, ಆಗಿದ್ದಾಗ ಗೊತ್ತಾಗಲ್ಲ ಅಂತ. ಅದೇ ರೀತಿಯಲ್ಲಿ ಸಮಾಧಿಯಿಂದ ಕೆಳಗಡೆ ಇಳಿದು ಬಂದರೂ ಸಹ ಆ ಜ್ಞಾನಪ್ರವಾಹ ಮೈ ತುಂಬ ಹರಿತಾ ಇದೆ, ಅವನು ಒಂದು ಸಮಾಧಿ ಜಾಗೃತ ಅನ್ನೋ ರೀತಿಯ ಸ್ಥಿತಿಲಿದ್ದಾನೆ ಅಂತ ಆದಾಗ ಅವನಿಗೆ ಆ ನೋವು ಗೊತ್ತಾಗುತ್ತೆ ಅಂತ ಕೇಳಿದರೆ ಗೊತ್ತಾಗೋಲ್ಲ, ಅಂಥ ಸ್ಥಿತಿಲಿದ್ದಾನೆ. ಹಾಗೆ ಸುಖ ದುಃಖ ಮಾನ ಅವಮಾನ ಶೀತ ಉಷ್ಣ ಇವುಗಳೆಲ್ಲರೂ ಏಕರೂಪದಲ್ಲಿ ಇರೋದಕ್ಕೆ ಸಾಧ್ಯ ಆಗುತ್ತೆ. ಆದರೆ ಅಂಥ ಒಂದು ಉತ್ಕೃಷ್ಟವಾದ ಸ್ಥಿತಿಗೆ ಹೋಗೋದಕ್ಕೆ ಮುಂಚೆನೂ ಸಹ ಬುದ್ಧಿಪೂರ್ವಕವಾಗಿ ಈ ಹೊರಗಡೆ ಹುಟ್ಟುವ ಉಪಟಳಗಳಿಗೆ ಏರಿಳಿತಗಳಿಗೆ ತನ್ನನ್ನು ತಾನು ಕೊಟ್ಕೊಳ್ಳೋದೇನೆ ಸಮಾಧಾನವಾಗಿರುವಂಥ ಒಂದು ಅಭ್ಯಾಸವನ್ನು ಮಾಡಬೇಕಾಗುತ್ತೆ. ಅದನ್ನ ಸಹನೆ ಅಂತ ಕರೀತಾರೆ. ಅದೊಂದು ಆತ್ಮಗುಣ ಎಂಬುದಾಗಿ ಕರೆಯೋದುಂಟು. ಅದು ಒಬ್ಬೊಬ್ಬರಲ್ಲಿ ಒಂದೊಂದು ಮಟ್ಟದಲ್ಲಿದೆ. ಭೂಮಿಯನ್ನು ಕ್ಷಮಾ ಅಂತಲೇ ಹೆಸರಿಟ್ಟು ಕರಿತೀವಿ ನಾವು. ಅತ್ಯಂತ ಸಹನಶೀಲವಾದಂಥ ದೇವಿ ಆಕೆ ಅಂತ. ಹಾಗೆ ಸ್ತ್ರೀ ಪ್ರಕೃತಿಯನ್ನು ಕೊಂಡಾಡುವಾಗ ಆಕೆ ಒಬ್ಬಳು ತಾಯಿಯಾಗಿದ್ದಾಳೆ ಅಂದರೆ ಅಪಾರವಾದ ಸಹನೆ ಇರುತ್ತೆ. ಮಗು ಕೊಡಬಾರ್ದು ಹಿಂಸೆ ಎಷ್ಟೆಷ್ಟು ಕೊಟ್ಟರು ಎಲ್ಲವನ್ನೂ ಸಹಿಸ್ಕೊಂಡು ಅದನ್ನ ಪ್ರೀತಿಯಿಂದ ನೋಡ್ಕೊಳ್ಳುವಂಥ ಮನಸ್ಸು ಹುಟ್ಟಬೇಕಾದ್ರೆ ಅಲ್ಲೊಂದು ಕ್ಷಮಾಗುಣ ಅನ್ನೋದು ಅತಿಶಯವಾಗಿದೆ ಅಂತ ಅರ್ಥ. ಇದು ಪುರುಷನಲ್ಲೂ ಇರೋದಕ್ಕೆ ಅವಕಾಶ ಇದೆ, ಸ್ತ್ರೀಯಲ್ಲೂ ಇರೋದಕ್ಕೆ ಅವಕಾಶ ಇದೆ. ಇದು ಕ್ರಮಕ್ರಮವಾಗಿ ಏರ್ತಾ ಬಂದಾಗ ಪ್ರಕೃತಿಯಲ್ಲಿ ಹುಟ್ಟುವ ಏರುಪೇರುಗಳಿಗೆ ಮನಸ್ಸು ತುಂಬ ಸ್ಪಂದಿಸೋದಿಲ್ಲ, ಅಂಥ ಸ್ಥಿತಿ ಉಂಟಾಗುತ್ತೆ. ಪ್ರಪಂಚದಲ್ಲಿ ಆಗ್ತಾನೆ ಇರುತ್ತೆ ಯಾವಾಗಲೂ ಕೂಡ, ಇದಕ್ಕೆಲ್ಲ ನಾನು ನಿಗಾ ಕೊಡಬಾರ್ದು ಅನ್ನೋ ಬುದ್ಧಿ ಹುಟ್ಕೊಂಡ್ಬಿಡುತ್ತೆ. ಸಮುದ್ರೇ ಶಾಂತ ಕಲ್ಲೋಲೆ ಸ್ನಾತು ಇಚ್ಛತಿ ಮೂಢಧೀಹಿ ಅಂತ ಒಂದು ಭಾಷೆಯನ್ನು ಹೇಳ್ತಾರೆ. ಸಮುದ್ರದ ಬಳಿ ಹೋಗಿ ನಿಂತು ಸ್ನಾನ ಮಾಡಬೇಕು ಅಂತ ಆಸೆ ಇದೆ, ಸ್ವಲ್ಪ ಅಲೆಗಳೆಲ್ಲ ನಿಂತ ಮೇಲೆ ಸ್ನಾನ ಮಾಡಬೇಕು ಅಂತ ಯೋಚನೆ ಮಾಡಿದ್ದೀನಿ ಅಂತ ಅಂದ್ಕೊಂಡ್ರೆ ಏನಾದ್ರು ಸ್ನಾನ ಮಾಡೋಕ್ಕೆ ಸಾಧ್ಯನಾ ಅವನು? ಯಾಕೆಂದರೆ ಆ ಅಲೆ ನಿಲ್ಲಲ್ಲ ಅದು. ಹಾಗೆ ಈ ಪ್ರಪಂಚದಲ್ಲಿ ಏರಿಳಿತಗಳದೇ ಇರಬಾರ್ದು, ಅದು ಇಲ್ಲದೇ ಇದ್ದಾಗ ನಾನು ಶಾಂತವಾಗಿ ಕೂತ್ಕೋತೀನಿ ಅಂತ ಆಲೋಚನೆ ಮಾಡಿದ್ರೆ ಏರಿಳಿತಗಳು ಇಲ್ಲದ ದಿನವೇ ಬರೋಲ್ಲ. ಸದಾ ಕಾಲದಲ್ಲೂ ಒಂದಲ್ಲ ಒಂದು ಅಪ್ ಆ್ಯಂಡ್ ಡೌನ್ಸ್ ಅಂತ ಹೇಳ್ತೀವಲ್ಲ, ಹಾಗೆ ಬರ್ತಾನೆ ಇರುತ್ತೆ. ದೇಹಕ್ಕೆ ಒಂದು ಘಾತ, ಇಂದ್ರಿಯಗಳಿಗೆ ಒಂದು ಘಾತ, ಅಥವಾ ಮನಸ್ಸಿಗೆ ಒಂದು ಏಟೋ, ಬುದ್ಧಿಗೆ ಒಂದು ಏಟೋ, ಇನ್ನೇನೋ ಒಂದು ಅಸಮಾಧಾನ, ಇವೆಲ್ಲ ಇದ್ದೇ ಇರುತ್ತೆ. ಅತೃಪ್ತಿ ಇದ್ದೇ ಇರುತ್ತೆ. ಹೀಗಿರೋದ್ರಿಂದ ಅದ್ರ ಬಗ್ಗೆ ಒಂದು ಚೂರು ನಿಗಾ ಕೊಡದೇ ಇರುವಂಥ ಒಂದು ಮನಸ್ಥಿತಿಯನ್ನು ಬೆಳೆಸ್ಕೊಂಡ್ರೆ ಆಗ ಅವನು ಒಂದು ನೇರದಲ್ಲಿ ಅದನ್ನೆಲ್ಲ ದಾಟಿದವನು ಅಂತ ಕರೆಯಲ್ಪಡ್ತಾನೆ. ಅದಕ್ಕೆ ಬೇಕಾಗುವ ಅಭ್ಯಾಸವನ್ನು ಹೊರಗಡೆಯಿಂದ ಮಾಡಬೇಕು. ಆದರೆ ಆ ಸಮಾಧಿ ಅನುಭವ ಪರಿಪೂರ್ಣವಾದಂಥ ಒಂದು ಸ್ಥಿತಿಯನ್ನು ತಂದುಕೊಡುತ್ತೆ. ಇನ್ನು ಕೂಟಸ್ಥ ಅನ್ನೋ ಪದಕ್ಕೆ ಪರ್ಯಾಯ ಪದಗಳನ್ನು ಹೇಳಿ ಒಂದು ಪರಿಚಯ ಕೊಟ್ಟಿದ್ದಾಗಿತ್ತು. ಈ ಸಮಗ್ರ ಸೃಷ್ಟಿಯನ್ನು ಗಮನಿಸಿದಾಗ ಇದು ಮೇಲಿಂದ ಕೆಳಗಡೆಗೆ ವಿಕಾಸ ಆಗಿದೆ ಅಂತ ಅಂದ್ಕೊಂಡ್ರೆ ಅಂತ ಇಟ್ಕೊಳ್ಳೋಣ. ಹಾಗೆ ಅಂದ್ಕೊಂಡ್ರೆ ಮೇಲಕ್ಕೆ ಹೋಗಿ ಇದೆಲ್ಲದರ ಮೇಲೆ ಒಬ್ಬ ನಿಂತ್ಕೊಂಡ್ರೆ ಅವನನ್ನೇನು ಕರಿಬೇಕು? ಕೂಟಸ್ಥ ಅಂತ ಕರಿಬೇಕಾಗತ್ತೆ. ಇದೊಂದು ದೊಡ್ಡ ಬೆಟ್ಟ, ಆ ಬೆಟ್ಟದ ಮೇಲೆ ನಿಂತವನನ್ನು ಕೂಟಸ್ಥ ಅಂತ ಕರಿಬೇಕು. ಹಾಗೆ ಈ ಸಮಗ್ರ ಪ್ರಪಂಚ ಅನ್ನೋದು ಮಾಯಾ ಅನ್ನೋ ಶಬ್ದದಿಂದ ಕರೆಯೋದಾದ್ರೆ ಹಾಗೆ ಇಟ್ಕೊಳ್ಳೋಣ. ತ್ರಿಗುಣಮಯವಾದಂಥ ಪ್ರಕೃತಿ ರೂಪವಾಗಿದೆ. ಅಂದರೆ ಈ ಪ್ರಕೃತಿಯನ್ನು ದಾಟಿದ ಒಂದು ಸ್ಥಿತಿ ಇದೆ, ಪ್ರಕೃತಿಯ ಆಚೆಗಿರುವಂಥ ಒಂದು ಸ್ಥಿತಿ ಇದೆ. ಆಚೆಗೆ ಹೋದಾಗ ಏನದು ಅಂದರೆ ಕೇವಲ ಬೆಳಕು. ಆ ಬೆಳಕಿನಲ್ಲಿ ನೆಲೆ ನಿಂತವನು ಏನಂತ ಕರಿಬೇಕು ಅಂದರೆ
ಕೂಟಸ್ಥ, ಅದೇ ಕೂಟ ಅಂತ ಇಟ್ಕೊಂಡ್ರೆ ಆ ಕೂಟದಲ್ಲಿ ನೆಲೆ ನಿಂತವನು ಅನ್ನೋ ಆಶಯ ಆ ಪದದಲ್ಲಿ ಲಭ್ಯವಾಗುತ್ತೆ. ಹೀಗಿದ್ದಂಥವ್ರನ್ನ ಯೋಗಾರೂಢ ಎಂಬುದಾಗಿ ಕರೆದ್ರು. ಸಮಾಧಿಯ ಅನುಭವದಲ್ಲಿ ನೆಲೆ ನಿಂತಿದ್ದಾನೆ ಸಂಪೂರ್ಣವಾಗಿ ಅನ್ನೋದು ತಾತ್ಪರ್ಯ. ಮುಂದಿನ ಮಾತು, ಸುಹೃನ್ಮಿತ್ರಾರಿ ಉದಾಸೀನ ಮಧ್ಯಸ್ಥ ದ್ವೇಷ ಬಂಧುಷು ಸಾಧುಷ್ವಪಿ ಚ ಪಾಪೇಶು ಸಮಬುದ್ಧಿ ವಿಶಿಷ್ಯತೆ. ಈ ಹಿಂದೆ ವಿವರಿಸಿದ ವಿಷಯವನ್ನೇ ಇನ್ನೂ ಒಂದು ಸ್ವಲ್ಪ ಇನ್ನೊಂದು ಮುಖದಲ್ಲಿ ವಿವರಿಸ್ತಾ ಇದ್ದಾನೆ. ಕೃಷ್ಣನಿಗೆ ಈ ವಿಚಾರವನ್ನು ವಿವರಿಸೋ ಬಗ್ಗೆ ವಿಶೇಷವಾದಂಥ ಮನಸ್ಸಿದೆ. ಅದರಿಂದ ಅರ್ಥ ಮಾಡಿಕೊಳ್ಳಿ ಅರ್ಜುನನಂತೆ ಯಾರಿಗೆ ಜ್ಞಾನದಾಹ ಇದೆಯೋ ಅವರೆಲ್ಲ ಲೋಕದಲ್ಲಿ ಅರ್ಥ ಮಾಡ್ಕೊಳ್ಳಿ ಅನ್ನೋ ಮನಸ್ಸಿದೆ. ಅದರಿಂದ ನಾನಾ ಮುಖದಿಂದ ಅದನ್ನ ವಿವರಿಸ್ತಾ ಇದ್ದಾನೆ ಅಂತ ತಗೋಬೇಕು. ಸುಹೃನ್ ಮಿತ್ರ ಅರಿ ಉದಾಸೀನ ಮಧ್ಯಸ್ಥ ದ್ವೇಷ ಬಂಧುಷು ಒಂದೇ ಪದ ಇದು. ನಾವು ಬಿಡಿಸಿ ತಗೊಳ್ಳೋದಾದರೆ ಸುಹೃತ್ ಅಂತ. ಸುಹೃತ್ ಒಳ್ಳೆಯ ಹೃದಯವುಳ್ಳವನು ಅಂದರೆ ಹಿತೈಷಿ ಅಂತ ಇಟ್ಕೊಳ್ಳೋಣ. ಮಿತ್ರ ನಮ್ಮ ಜೊತೆಗೆ ಸ್ನೇಹದ ಬಂಧನಕ್ಕೆ ಒಳಪಟ್ಟವನು, ಸ್ನೇಹಿತ. ಅರಿ ಶತ್ರು. ಉದಾಸೀನ ತಟಸ್ಥ, ನಮ್ಮ ಪಕ್ಷನೂ ಅಲ್ಲ ನಮ್ಮ ಪ್ರತಿಪಕ್ಷಕ್ಕೂ ಸೇರಲ್ಲ ಹಾಗಿದ್ದಾನೆ. ಎರಡೂ ಪಕ್ಷದಲ್ಲಿ ಎಲ್ಲೂ ಭಾಗವಹಿಸಲ್ಲ ಆಗಿರುವಂಥ ಆಸೀನ ಆಗಿರುವನು, ಉದಾಸೀನವಾದ ವ್ಯಕ್ತಿ. ಮಧ್ಯಸ್ಥ ಅಂದರೆ ಆ ಕಡೆ ಪಕ್ಷ ಈ ಕಡೆ ಪಕ್ಷ ಎರಡೂ ಬೇಕು, ನಾನು ಮಧ್ಯದಲ್ಲಿರ್ತೀನಿ, ಅವರು ಇವ್ರನ್ನ ಇಬ್ಬರನ್ನೂ ಹೊಂದಿಸ್ಬೇಕು ಅಂತ ಮನಸ್ಸಿದೆ ನನಗೆ. ಅಂದರೆ ಎರಡೂ ಪಕ್ಷದಲ್ಲಿ ಒಂದು ಭಾಗ ಇದೆ, ಒಂದು ಉದಾಸೀನ ಅಲ್ಲ ಅವನು, ಮಧ್ಯಸ್ಥ ಅನ್ನೋನು ಹಾಗಿರುವಂಥವನು. ದ್ವೇಷ್ಯ, ನಾನು ಯಾರೋ ಒಬ್ಬರನ್ನ ಇಷ್ಟಪಡ್ತಾ ಇಲ್ಲ, ನನಗೆ ಅಪ್ರಿಯ, ಅವನ ಕಂಡು ನನಗಾಗಲ್ಲ, ಹಾಗಿದ್ದಾಗ ಅವನು ನನಗೆ ದ್ವೇಷ್ಯ ಅಂತ ಆಗ್ತಾನೆ. ಹಾಗೆ ಬಂಧುಗಳು ಹಿಂದಿನ ಪಾಠದಲ್ಲಿ ಬಂದಿದೆ. ಬಂಧು ಅಂದರೆ ಆತ್ಮಬಂಧು, ಪಿತೃಬಂಧು, ಮಾತೃಬಂಧು ಎಂಬುದಾಗಿ ಒಂದು ವರ್ಗವನ್ನು ಹೇಳ್ತಾರೆ. ಅವರುಗಳು ಈ ಶರೀರ ಯಾತ್ರೆಗೆ ಒಂದೊಂದು ರೀತಿಯಲ್ಲಿ ಸಹಕಾರವನ್ನು ಕೊಡುವ ಸ್ಥಾನದಲ್ಲಿದ್ದಾರೆ. ಅವರು ಒಂದು ದೃಷ್ಟಿಯಿಂದ ಒಬ್ಬೊಬ್ಬನನ್ನು ಬಂಧಿಸ್ತಾ ಇದ್ದಾರೆ, ಅದರಿಂದ ಬಂಧು ಅಂತ ಹೆಸರು ಬರುತ್ತೆ. ಆದರೆ ಬಂಧಿಸ್ತಾ ಇದ್ದಾರೆ ಅಂತಂದಾಗೆಲ್ಲ ಕೆಟ್ಟರ್ಥ ತೊಗೋಬಾರ್ದು. ನಮ್ಮನ್ನು ಕಟ್ಟಾಕ್ತಾ ಇದ್ದಾರೆ, ಸಂಸಾರ ಸಾಗರಕ್ಕೆ ಸಿಗಾಕಿಸ್ತಾ ಇದ್ದಾರೆ ಅಂತ ತೊಗೋಬೇಕಾಗಿಲ್ಲ. ಯಾಕೆಂದರೆ ಒಟ್ಟು ಸಮಗ್ರವಾದ ಧರ್ಮದ ಸೂತ್ರವನ್ನು ನೋಡಿದಾಗ ಯಾರಾದರೂ ಒಬ್ಬ ಜ್ಞಾನಿ ಆದರೆ ಹಿಂದಿನ 10 ತಲೆ ಮುಂದಿನ 10 ತಲೆ ಇಷ್ಟು ಉದ್ಧಾರ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗಂದ್ರೆ ಏನರ್ಥ ಅಲ್ಲಿಗೆ? ಇವನು ಪಡೆದ ಅನುಭವದ ಪರಿಣಾಮ ಸುತ್ತಮುತ್ತಲು ಎಲ್ಲ ಆಗುತ್ತೆ ಅಂತ ಅರ್ಥ. ಅದು ಹತ್ತಿರದ ಬಂಧುಗಳಿಗೆ ಅತಿಶಯವಾಗುತ್ತೆ. ಹೀಗಾದಾಗ ಬಂಧ ಮೋಕ್ಷಕ್ಕೂ ಸಹಕಾರ ಕೊಡ್ತಾನೆ ಅಂತ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅಂದ ಬಂಧು ಅನ್ನೋ ಶಬ್ದವನ್ನು ಬಂಧಿಸ್ತಾನೆ ಅಂತನ್ನುವಾಗ ಕೆಟ್ಟರ್ಥದಲ್ಲಿ ಭಾವಿಸಬೇಕಾಗಿಲ್ಲ. ಜ್ಞಾನಕ್ಕೆ, ಮೋಕ್ಷಕ್ಕೆ ನಮ್ಮನ್ನು ಕಟ್ಟಾಕ್ತಾನೆ, ಆದರ್ಶಕ್ಕೆ ನಮ್ಮನ್ನು ಕಟ್ಟಾಕಿ ಆತ್ಮೋದ್ಧಾರಕ್ಕೆ ಸಹಕಾರ ಕೊಡ್ತಾನೆ ಅನ್ನೋ ರೀತಿಯಾದ ಅರ್ಥವನ್ನು ಇಟ್ಕೋಬೇಕಾಗತ್ತೆ. ಆ ಅರ್ಥವು ಹೊಂದುತ್ತೆ ಸಮಯದಲ್ಲಿ. ಹೀಗೆ ಸುಹೃತ್ತು, ಮಿತ್ರ, ಅರಿ, ಶತ್ರು, ಉದಾಸೀನ ಮತ್ತು ಮಧ್ಯಸ್ಥ, ದ್ವೇಷ್ಯ, ಬಂಧು ಇವುಗಳಲ್ಲಿ ಸಾಧುಷ್ವಪೀಚ, ಯಾರು ಸಾಧು ಅಂತ ಜ್ಞಾನಿಗಳು ಕರೆಯೋಕ್ಕೆ ಯೋಗ್ಯರಾಗಿದ್ದಾರೋ ಅವ್ರನ್ನೆಲ್ಲ ಸಾಧು ಅಂತ ಕರೀತಾರೆ. ಅಂದರೆ ಯಾರು ಜ್ಞಾನಿಗಳು ಸಾಧು ಅಂತ ಮೆಚ್ಚುತ್ತಾರೆ, ಯಾವ ವ್ಯಕ್ತಿಯನ್ನು ಮೆಚ್ಚುತ್ತಾರೆ ಅಂತ ಕೇಳಿದ್ರೆ, ಯಾರು ಆದರ್ಶವನ್ನು ಅನುಸರಿಸಿ ಹೋಗ್ತಾ ಇದ್ದಾನೋ ಅವನನ್ನು ಮೆಚ್ಚುತ್ತಾರೆ ಜ್ಞಾನಿಗಳು. ಭಲೆ ಅಂತಂತಾರೆ. ಸಾಧು ಅನ್ನೋ ಶಬ್ದಕ್ಕೆ ಕನ್ನಡದಲ್ಲಿ ಅರ್ಥ ಹೇಳಿದ್ದಾರೆ ಭಲೆ ಅಂತ ಮೆಚ್ಚುವ, ಇದು ಶಭಾಷ್ ಅಂತ ಹೇಳ್ತೀವಲ್ಲ ಆ ಅರ್ಥದಲ್ಲಿರುವಂಥ ಪದ ಅಂತ. ಚೆನ್ನಾಗಿದೆ ಅನ್ನೋ ಅರ್ಥವನ್ನು ಕೊಡುತ್ತೆ ಇದು. ಚೆನ್ನು ಅಂದ್ರೇನು ಅಂತ ಕೇಳಿದ್ರೆ, ಯಾವ ನಡೆ ನಮ್ಮಲ್ಲಿ ಇದ್ದರೆ ಅದು ನಮ್ಮನ್ನು ನಮ್ಮ ಮೂಲವಾದಂತಹ ಪರಮಾತ್ಮ ಪರಂಜ್ಯೋತಿಗೆ ಕರ್ಕೊಂಡೋಗಿ ತಲುಪಿಸುವಂತೆ ಇರುತ್ತೋ ಆ ನಡೆ ಆದರ್ಶವಾದ ನಡೆ. ಅದನ್ನೇ ಸದ್ವೃತ್ತ ಎಂಬುದಾಗಿಯೂ ಕರೀತಾರೆ. ಅದಿದ್ದಾಗ ಅದನ್ನು ನೋಡಿದ ಸಾಧು ಜನರು ಭಲೆ ಅಂತ ಮೆಚ್ಚುತ್ತಾರೆ. ಹೀಗೆ ತಾನೇ ಬದುಕು ಅಂದರೆ ಅನ್ನೋ ರೀತಿಯಲ್ಲಿ ಸಂತೋಷ ಪಡ್ತಾರೆ. ಆದ್ದರಿಂದ ಸಾಧು ಅಂದರೆ ವೇದಶಾಸ್ತ್ರಗಳು ಹೇಳುವ ನೀತಿಯನ್ನು ಬಿಡದೆ ಜೀವನ ಮಾಡ್ತಾ ಇರುವಂಥ ವ್ಯಕ್ತಿಗಳು ಅಂತ ಅರ್ಥ ಇಟ್ಕೋಬೇಕಾಗುತ್ತೆ. ಮತ್ತು ಪಾಪೇಶು, ಪಾಪ ಅಂದರೆ ಪಾಪ ಮಾಡುವಂಥ ವ್ಯಕ್ತಿ ಅಂತ ಇಟ್ಕೋಬೇಕು.
ಪಾಪ ಅನ್ನೋ ಶಬ್ದಕ್ಕೆ ಕೆಟ್ಟ ಕಾರ್ಯ ಅಂತ ಒಂದು ಅರ್ಥ ಇದೆ, ಇನ್ನೊಂದು ಕೆಟ್ಟ ಕಾರ್ಯ ಮಾಡುವವನು ಅಂತಲೂ ಅರ್ಥ ಇದೆ. ಪಾಪಂ ಅಂತ ಒಂದು ಶಬ್ದ, ಪಾಪಃ ಪಾಪಿ ಅಂತ ಶಬ್ದ, ಇವೆರಡೂ ಇದೆ. ಪಾಪಂ ಅಂದರೆ ಕೆಟ್ಟ ಕಾರ್ಯ, ಕೆಟ್ಟ ಕಾರ್ಯದಿಂದ ಹುಟ್ಟಿದ ಸಂಸ್ಕಾರ ಅಂತ ಅರ್ಥ. ಪಾಪಃ ಅಂದರೆ ಅಂತಹ ಸಂಸ್ಕಾರ, ಕೆಟ್ಟ ಸಂಸ್ಕಾರದಿಂದ ಕೂಡಿದವನು ಅಂತ ಅರ್ಥ. ಪಾಪಿ, ಪಾಪಮಸ್ಯ ಅಸ್ತಿ ಇತಿ ಪಾಪಿ, ಅವನು ಅಂತ ಅರ್ಥ. ಇಲ್ಲಿ ಪಾಪೇಶು ಅಂದರೆ ಹಾಗೆ ಪಾಪ ಮಾಡಿದ ವ್ಯಕ್ತಿಗಳದ್ದು ಸಹ ಸಮಬುದ್ಧಿ ವಿಶಿಷ್ಯತೆ, ಸಮಬುದ್ಧಿ ಆದವನು ವಿಶಿಷ್ಯತೆ, ಒಂದು ವಿಶೇಷವಾದ ನಡೆವುಳ್ಳವನಾಗಿರ್ತಾನೆ, ಹೆಚ್ಚಿನವನಾಗಿ ಅವನು ಶೋಭಿಸ್ತಾನೆ ಅಂತ. ತಾತ್ಪರ್ಯ ಏನು ಅಂತ ಗಮನಿಸೋದಾದರೆ, ಲೋಕ ಎಲ್ಲ ಈ ಹೇಳಿರುವಂಥ ವ್ಯಕ್ತಿಗಳ ಜೊತೆ ಹೇಗೆ ವರ್ತಿಸುತ್ತೆ ಗಮನಿಸಿ ನೋಡಬೇಕು. ಯಾರೋ ಒಬ್ಬ ನನಗೆ ಸುಹೃತ್ತಿದ್ದಾನೆ ಅಂತ. ಸುಹೃತ್ ಮಿತ್ರ ಎರಡೂ ಶಬ್ದ ಬಳಸಿರೋದ್ರಿಂದ ಎರಡಕ್ಕೂ ಒಂದೇ ಅರ್ಥ ಇಟ್ಕೊಳ್ಳೋಕೆ ಬರೋಲ್ಲ. ಕೆಲವು ಕಡೆಯಲ್ಲಿ ಸುಹೃತ್ತು ಮಿತ್ರ ಪರ್ಯಾಯ ಪದಗಳು ಒಂದೇ ಅರ್ಥ ಕೊಡುತ್ತೆ ಅಂತ ಇಟ್ಕೋಬೇಕಾಗುತ್ತೆ. ಇಲ್ಲಿ ಎರಡನ್ನೂ ಬಳಸಿದ್ದಾರೆ. ಆದ್ದರಿಂದ ಸುಹೃತ್ ಅಂದರೆ ಒಳ್ಳೆಯ ಹೃದಯವುಳ್ಳವನು ಅಂತ. ಅವನಿಗೆ ದಯಾದಿ ಸದ್ಗುಣಗಳು ತುಂಬಿದೆ. ಸಮಯದಲ್ಲಿ ನಾವು ಕೇಳದೆ ಹೋದರೂ ಬಂದು ಸಹಕಾರ ಕೊಡ್ತಾನೆ, ನಮ್ಮನ್ನು ಉದ್ಧಾರ ಮಾಡೋದಕ್ಕೆ ಎಲ್ಲೆಲ್ಲೂ ಬೆಂಬಲಿಸ್ತಾನೆ. ಆಗಿರುವಂಥ ವ್ಯಕ್ತಿ ಸುಹೃತ್ ಅಂತ ಇಟ್ಕೋಬೇಕು. ನಾವು ಹೇಗೆ ವರ್ತಿಸ್ತೀವಿ ಲೋಕದಲ್ಲಿ, ಯಾರೋ ಒಬ್ಬ ಸುಹೃತ್ತು ನಮ್ಮ ಹತ್ರ ಬರ್ತಾ ಇದ್ದಾನೆ ಅಂದರೆ ಪರಮ ಪ್ರೀತಿಯಿಂದ ಹೋಗಿ ಎದ್ದು ಅವನು ಸ್ವಾಗತಿಸಿ ಕರ್ಕೊಂಬಂದು ಕೂರಿಸ್ತೀವಿ. ಯಾಕೆಂದರೆ ಎಂಥ ಉಪಕಾರ ಮಾಡಿದ್ದಾರೆ ಗೊತ್ತಾ ಇವರು, ಇನ್ನೂ ಯಾವ ಥರ ಉಪಕಾರ ಮಾಡ್ಬೋದು ಅನ್ನೋ ನಿರೀಕ್ಷೆನೂ ಇದೆ. ಅದರಿಂದ ಅವ್ರನ್ನ ನೋಡೋ ಕ್ರಮನೇ ಬೇರೆ. ಹಾಗೆ ಮಿತ್ರ ಅಂದರೆ ಸುಖ ದುಃಖಗಳಲ್ಲಿ ನಾನು ಅವನ ಜೊತೆಗಿದ್ದೀನಿ, ಅವನು ನನ್ನ ಜೊತೆಗಿದ್ದಾನೆ. ಹೀಗಿರುವಾಗ ಅವನು ಸಿಕ್ಕದ ಅಂತಂದರೆ ನಾನು ಯಾವ ಪ್ರೀತಿಯಿಂದ ತೋರಿಸ್ಬೇಕು ಅಂತ ಅದಕ್ಕೆ ತಕ್ಕಂತೆ ಒಂದು ಪ್ರತಿಕ್ರಿಯೆ ತೋರಿಸೋದುಂಟು. ಅದೇ ಯಾರೊಬ್ಬರು ಶತ್ರು ಬಂದರೆ ಅವನಿಗೆ ಯಾವ ಥರ ಶತ್ರುತ್ವ ಇದೆ ಅದಕ್ಕೆ ತಕ್ಕಂತೆ ಇವನು ಸಿದ್ಧನಾಗಿ ನಿಂತ್ಕೋತಾನೆ. ಈಗಲೇ ಯುದ್ಧಕ್ಕೆ ನಿಲ್ಲಬೇಕು ಅಂದ್ರೆ ನಿಲ್ತೀನಿ, ಓಡಿ ಹೋಗಬೇಕು ಅಂದ್ರೆ ಓಡಿ ಹೋಗ್ತೀನಿ, ವಾಗ್ಯುದ್ಧ ಮಾಡಬೇಕು ಅಂದ್ರೆ ವಾಗ್ಯುದ್ಧ ಮಾಡ್ತೀನಿ ಅಂತ ಭರದಿಂದ ಸಿದ್ಧತೆ ಮಾಡ್ಕೊಂಡ್ಬಿಡ್ತಾನೆ. ಅಂದರೆ ಅವನ ನಡೆಯಲ್ಲಿ ವ್ಯಕ್ತಿ ನಡೆ ಶತ್ರು ಬಂದ ಅಂದಾಗ ಬದಲಾವಣೆ ಆಗುತ್ತೆ. ಅದೇ ಯಾರೋ ಒಬ್ಬ ಉದಾಸೀನ ಅಂದರೆ ನಮಗೂ ಅವನ ಬಗ್ಗೆ ಉದಾಸೀನತೆ ಕಂಡು ಬರುತ್ತೆ. ಉದಾಹರಣೆ, ನಾವು ಯಾವುದೋ ಒಂದು ಒಳ್ಳೆ ಕೆಲಸ ಮಾಡಿದ್ವಿ ಅಂತ ಹೇಳಿದರೆ ಸರಿ ಅಂತಂದರೆ ಇವನಿಗೆ ಸಂತೋಷ ಆಯಿತೋ ದುಃಖ ಆಯಿತೋ ಏನೋ ನನಗೆ ಗೊತ್ತಾಗ್ತಾ ಇಲ್ಲ. ಯಾಕೆಂದರೆ ಅವನಿಗೆ ಇದು ಯಾವುದ್ರ ಬಗ್ಗೆನೂ ಯಾವನಿಗೇನೂ ಇಲ್ಲ, ಅವನಿಗೇನು ಬೇಕಾಗಿಲ್ಲ, ಇದನ್ನೆಲ್ಲ ಕಟ್ಕೊಂಡು ನನಗೇನಾಗಬೇಕಾಗಿದೆ ಅಂತ ಆ ಸ್ಥಿತಿಲಿದ್ದಾನೆ ಅಂತಂದಾಗ ನಾವು ಏನು ಮಾಡ್ತೀವಿ, ಅವನ ಬಗ್ಗೆ ನಾವು ಉದಾಸೀನ ತೋರ್ಸೋಕ್ಕೆ ಶುರು ಮಾಡ್ತೀವಿ. ಹಾಗೆ ಮಧ್ಯಸ್ಥ, ಯಾರೋ ಒಬ್ಬ ಆ ಕಡೆ ಪಕ್ಷ ಈ ಕಡೆ ಪಕ್ಷ, ಎರಡು ಪಕ್ಷದಲ್ಲಿ ನಾನೊಂದು ಪಕ್ಷಕ್ಕೆ ಸೇರ್ಕೊಂಬಿಟ್ಟಿದ್ದೀನಿ. ಈಗ ನನಗೆ ಸಹಾಯ ಕೊಡೋಕ್ಕೆ ಯಾರೋ ಒಬ್ಬ ವ್ಯಕ್ತಿ ಬೇಕಾರೆ, ಮಧ್ಯದಲ್ಲಿ ಯಾರೋ ಒಬ್ಬ ಬಂದು ನಿಂತಿದ್ದಾನೆ. ಗೃಹಸ್ಥ ಗುಣಮಧ್ಯಸ್ಥ ಹೀಗೆ ಹೇಳೋದುಂಟು. ಮಧ್ಯೆ ತಿಷ್ಠತಿ ಮಾಧವ ಅಂತ ಒಂದು ಮಾತು ಹೇಳೋದುಂಟು. ಹಾಗೆ ಮಧ್ಯೆಯಲ್ಲಿ ಬಂದು ನಿಂತಿಯಾನೆ, ಆ ಕಡೆ ಪಕ್ಷ ಈ ಕಡೆ ಪಕ್ಷವನ್ನು ಎರಡನ್ನೂ ಹೊಂದಿಸಿ ಎಲ್ಲರೂ ಚೆನ್ನಾಗಿ ಬದುಕಿಯಪ್ಪ ಅಂತ ಹೇಳೋದಕ್ಕೋಸ್ಕರ ನಿಂತ್ಕೊಂಡಿಯಾನೆ, ತಿದ್ದೋದಕ್ಕೋಸ್ಕರ ನಿಂತ್ಕೊಂಡಿಯಾನೆ. ಹಾಗಿದ್ದಾಗ ನಾವು ಅವನು ಇಷ್ಟಪಡ್ತೀವಿ, ನೀನು ಬೇಕು, ಅತ್ಯಂತ ಅಗತ್ಯವಾಗಿ ಬೇಕು ನನಗೆ, ಯಾಕೆಂದರೆ ನನಗೆ ಇಲ್ಲದೆ ಹೋದರೆ ನನಗೆ ಈ ಸಮಸ್ಯೆಯನ್ನು ಎದುರಿಸೋಕ್ಕೆ ಆಗಲ್ಲ ಅಂತ ವಿಶೇಷವಾಗಿ ಹಂಬಲಿಸೋ ತರಹ ಆಗುತ್ತೆ. ದ್ವೇಷಿಯ ಇದ್ದಾನೆ ಯಾರೋ ಒಬ್ಬ. ದ್ವೇಷಿ ಯಾಕೆ ಅಂತ ಕೇಳಿದ್ರೆ, ಸಹಜವಾಗಿ ನನಗೆ ಹೊಂದಾಣಿಕೆ ಆಗದೇ ಇರುವಂಥ ಯಾವುದೋ ಒಂದು ಸಂದರ್ಭ ಇದೆ ಅವನ ಜೊತೆಗೆ. ಹಾಗಿದ್ದಾಗ ಅದು ದ್ವೇಷ್ಯ ಅಂತ ಆಗ್ತಾನವನು. ಉದಾಹರಣೆಗೆ ಬೆಂಕಿ ಯಾವುದೋ ಒಂದು ದೂರದಲ್ಲಿ ಅದನ್ನು ಇಟ್ಟು ನಾನು ಭಾವಿಸಿದರೆ ನನಗೆ ಬಹಳ ಪ್ರಿಯವಾದದ್ದು. ಮಳೆಗಾಲ ಚಳಿಗಾಲದಲ್ಲಂತೂ ಸ್ವಲ್ಪ ಹತ್ತಿರದಲ್ಲಿದ್ದರೆ ಬಹಳ ಪ್ರಿಯವಾಗುತ್ತೆ, ಬೇಸಿಗೆಯಲ್ಲಿ ಭಾಳ ಕಷ್ಟ ಅಂತ ಅನಿಸುತ್ತೆ. ಏನಾದ್ರು ಹೆಚ್ಚು ಸ್ನೇಹ ಅದ್ರ ಜೊತೆ ಮಾಡ್ಕೋತೀವಿ ಅಂದರೆ ಕೂಡಲೇ ಕೈಯೋ ಕಾಲೋ ಕೊಡುಕೊಂಡು ಎದ್ದು ಓಡಿ ಹೋಗಬೇಕು ಅನ್ನೋ ಸ್ಥಿತಿ ಬರುತ್ತೆ. ಆಗ ಅದೇನಾಯಿತು, ನಾವು ದ್ವೇಷಿಸಿ ಓಡಿ ಹೋಗೋದಕ್ಕೆ ಕಾರಣವಾಗಿರುವ ವಸ್ತು ಒಂದು ದೃಷ್ಟಿಯಿಂದ ದ್ವೇಷ್ಯ ಅಂತ ಆಗೋಯಿತು. ಹಾಗೆ ಸಮಗ್ರ ಸೃಷ್ಟಿಯಲ್ಲಿ ಒಂದು ವ್ಯಕ್ತಿ ಹೊಂದೋಲ್ಲ ಅನ್ನೋ ರೀತಿಯಾದ ವಿಷಯ ಇದೆ ಕೆಲವು ಅನ್ನೋ ಭಾಗ ಉಂಟು. ಆಯುರ್ವೇದ ಭಾಷೆಯಲ್ಲಿ ಹೇಳೋದಾದರೆ ವಾತ ಪ್ರಕೃತಿಯಲ್ಲಿ ಸದಾ ಚೇಷ್ಟೆಗಳಿರಬೇಕು, ಮೈನಲ್ಲಿ ಕೈನಲ್ಲಿ ಕಾಲು ಎಲ್ಲ ಕಡೆ ಇರುವೆ. ಶ್ಲೇಷ್ಮ ಪ್ರಕೃತಿ ಸಮಾಧಾನವಾಗಿರಬೇಕು. ಹೀಗಿದ್ದಾಗ ಇವರಿಬ್ಬರು ತುಂಬ ಸ್ನೇಹ ವಿಶ್ವಾಸ ಬೆಳೆಸ್ಕೊಂಡು ಜೊತೆಗಿರಿ ಅಂತಂದರೆ ನಮ್ಗೆ ಯಾಕೋ ಅಷ್ಟೊಂದು ಮ್ಯಾಚ್ ಆಗೋಲ್ಲ ಅನ್ನೋ ರೀತಿಯಾದ ಪದ ಬರುತ್ತೆ, ಹೊಂದಿಕೆ ಆಗಲ್ಲ. ಇವತ್ತಿನ ಭಾಷೆಯಲ್ಲಿ ವೇವ್ ಲೆಂಗ್ತ್ ಯಾಕೋ ಮ್ಯಾಚ್ ಆಗ್ತಾಯಿಲ್ಲ ಅಂತ ಹೀಗೆಲ್ಲ ಪದವನ್ನು ಹೇಳೋದುಂಟು. ಅಂದರೆ ಅಲ್ಲಿ
ಒಂದು ತರಹ ದ್ವೇಷ ಅನ್ನೋ ರೀತಿಯಾದ ಬುದ್ಧಿ ಒಂದು ಮಟ್ಟಕ್ಕೆ ಹುಟ್ಕೊಳ್ಳುತ್ತೆ. ಇನ್ನು ಬಂಧು ಅಂತಂದಾಗ ತುಂಬ ಆತ್ಮೀಯತೆಯನ್ನು ನೋಡಬೇಕಾದ ವ್ಯಕ್ತಿ ಅಂತಲೇ ನಮ್ಮ ಎಲ್ಲ ಶಾಸ್ತ್ರಗಳು ಸಾರುತ್ತೆ. ಒಬ್ಬೊಬ್ಬನು ತನ್ನ ಆತ್ಮಬಂಧು, ಪಿತೃಬಂಧು ಮತ್ತು ಮಾತೃಬಂಧುಗಳನ್ನು ವರ್ಷಕ್ಕೊಮ್ಮೆಯಾದರೂ ಭೇಟಿಯಾಗಬೇಕು. ಯಾಕೆ ಅಂತ ಕೇಳಿದ್ರೆ, ಅವನಿಂದ ಯಾವುದೋ ಪ್ರಯೋಜನ ಆಗುತ್ತೆ ಇವನಿಂದ ಅವನಿಗೆ ಯಾವುದೋ ಪ್ರಯೋಜನ ಆಗುತ್ತೆ. ಈ ಪರಸ್ಪರವಾಗಿ ಹಂಚಿಕೆ ಆಗಬೇಕಾಗಿದೆ, ಆದ್ದರಿಂದ ಪರಸ್ಪರ ಸಂಧಿಸಬೇಕು ಅಂತ ಹೇಳೋದುಂಟು. ಹೀಗಿರುವ ಬಂಧುವನ್ನು ಕಂಡಾಗ ನಮಗೊಂದು ವಿಶೇಷವಾದ ಪ್ರೀತಿ ಹುಟ್ಟುತ್ತೆ. ಇದು ಲೋಕದಲ್ಲಿರುವಂಥ ವಿಷಯ. ಹಾಗೆ ಸಾಧು ಅಂತಂದಾಗ ಅವನನ್ನು ಆದರದಿಂದ ನೋಡುವಂಥದ್ದು ಉಂಟು. ಯಾರೋ ಪಾಪಿಷ್ಠ ಸದಾ ಅಪರಾಧವನ್ನು ಮಾಡ್ತಾನೆ ಅಂದ್ಕೊಂಡ್ರೆ ಅವನು ದೂರಕ್ಕಿಡಬೇಕು ಅಂತ ಆಲೋಚನೆ ಮಾಡುವಂಥದ್ದು ಉಂಟು. ಇದು ಸಾಮಾನ್ಯ ವ್ಯಕ್ತಿಯಲ್ಲಿ ಹುಟ್ಟುವಂತಹ ಭಾವಗಳು, ಬೇರೆ ಬೇರೆ ರೀತಿಯಾದ ಭಾವಗಳು. ಆದರೆ ಯಾವ ಒಬ್ಬ ಯೋಗಿ ಇರ್ತಾನೋ ಅವನು ಸಮಬುದ್ಧಿಯಾಗಿರ್ತಾನೆ ಇಷ್ಟೂ ವಿಷಯಗಳಲ್ಲಿ ಅಂತ. ಅಂದರೆ ಇಷ್ಟೂ ಜಾಗದಲ್ಲಿ ತಾನು ಏನನ್ನು ನೋಡ್ತಾನೆ ಅಂತ ಕೇಳಿದ್ರೆ ಅಲ್ಲಿ ಒಳಗಡೆ ಬೆಳಗುವ ಬೆಳಕನ್ನು ನೋಡ್ತಾನೆ. ಅದನ್ನು ಹೊರಗಡೆ ಅವನ ವ್ಯಕ್ತಿತ್ವದ ಬೇರೆ ಬೇರೆ ಗುಣದೋಷಗಳು ಯಾವುದೋ ಇವನನ್ನು ಬಾಧಿಸೋದಿಲ್ಲ ಅನ್ನೋ ಸ್ಥಿತಿ ಉಂಟಾಗುತ್ತೆ. ಹಾಗಾದಾಗ ಈ ಸಮಬುದ್ಧಿಯಾದಂಥ ಯೋಗಿ ವಿಶಿಷ್ಯತೆ, ಬೇರೆ ಎಲ್ಲರಿಗಿಂತಲೂ ಭಿನ್ನವಾಗಿ ಕಾಣ್ತಾನೆ, ಅವನು ವಿಶಿಷ್ಟನಾದಂಥ ವ್ಯಕ್ತಿಯಾಗಿ ತೋರ್ತಾನೆ ಅಂತ. 10 ಜನಗಳ ಮಧ್ಯೆಯಲ್ಲಿ, ಸಾಮಾನ್ಯ ಜನಗಳ ಮಧ್ಯೆಯಲ್ಲಿ ಒಬ್ಬ ಯೋಗಾರೂಢನಾದಂಥ ವ್ಯಕ್ತಿ ಇದ್ದರೆ ಆ ವರ್ತನೆಗಳಲ್ಲಿ ಗೊತ್ತಾಗ್ಬಿಡುತ್ತೆ, ಇವ್ರ ವರ್ತನೆ ಯಾಕೋ ಸಂಪೂರ್ಣ ಬೇರೆ ಆಗಿದೆ, ಉಳಿದವ್ರದ್ದೆಲ್ಲ ವರ್ತನೆ ಬೇರೆ ತರಹ ಇದೆ ಅನ್ನೋದು ಗೊತ್ತಾಗುತ್ತೆ. ಆಗ ಅದನ್ನೇ ವಿಶಿಷ್ಯತೆ, ಅವನೊಬ್ಬ ವಿಶಿಷ್ಟನಾದ ವ್ಯಕ್ತಿ ಅನ್ನೋದು ಕಾಣೋ ತರಹ ಇರುತ್ತೆ. ಇಷ್ಟು ಈ ಮಾತಿನ ಅರ್ಥ. ಇವೆಲ್ಲವೂ ಯೋಗ ಸಾಮ್ರಾಜ್ಯವನ್ನು ಮೆಟ್ಟಿ ಅಲ್ಲಿ ಮೆರೆಯುವ ಯೋಗಿಗಳ ಜೀವನವನ್ನು ಕುರಿತಾದದ್ದ ವಿಷಯಗಳಾಗಿದೆ. ಇವತ್ತು ಯೋಗಿಗಳನ್ನು ನೋಡೋದು ಅನ್ನೋದು ಭಾಳ ಅಪರೂಪದ ವಿಷಯ ಆಗಿಬಿಟ್ಟಿದೆ. ಎಲ್ಲಾದರೂ ಅಕಸ್ಮಾತ್ ಒಬ್ಬರು ಇದ್ದರೂ ಕೂಡ ಎಲೆಮರೆ ಕಾಯಿನಂತೆ ಎಲ್ಲೋ ಇದ್ದು ಒಂದು ಜೀವನವನ್ನು ಮುಕ್ತಾಯ ಮಾಡ್ಕೋತಾರೆ. ಹಾಗಿರೋದ್ರಿಂದ ಇಂತಹ ಜೀವನಕ್ಕೊಂದು ಉದಾಹರಣೆ, ಎಕ್ಸಾಂಪಲ್ ಬೇಕು ಅಂದರೆ ಕಣ್ಣಿಗೆ ಕಾಣಿಸೋಲ್ಲ ಅನ್ನೋ ಸಂದರ್ಭ ಇರೋದ್ರಿಂದ ಇದನ್ನು ಊಹೆ ಮಾಡ್ಕೊಳ್ಳೋದೇ ತುಂಬ ಕಷ್ಟ. ಆ ಥರ ಸ್ಥಿತಿ ಉಂಟಾಗಿದೆ. ಹಿಂದೊಂದು ಕಾಲದಲ್ಲಿ ಹಾಗಿರಲಿಲ್ಲ. ಅಲ್ಲೊಬ್ಬ ಇಲ್ಲೊಬ್ಬ ಅಥವಾ ಎಲ್ಲೆಲ್ಲೂ ಜ್ಞಾನಿಗಳು, ಯೋಗಿಗಳು ಈ ದೇಶದಲ್ಲಿ ಬೇಕಾದಷ್ಟು ಸಂಖ್ಯೆಯಲ್ಲಿ ಇರ್ತಾಯಿದ್ರು ಅಂತ ಅಂದಾಗ ಈ ಮಾತೆಲ್ಲ ಬಹಳ ಬೇಗ ಅರ್ಥ ಕೊಟ್ಬಿಡುತ್ತೆ ಅವರಿಗೆ ಕೇಳಿದಾಗ. ನಾನು ನೋಡಿದ್ದೀನಿ ಅವ್ರ ವರ್ತನೆ ಹೇಗಿತ್ತು, ಹೌದು ನೀವು ಹೇಳ್ತಾ ಇರೋದು ಅಂತ 4 ಕಡೆಯಲ್ಲಿ ಕಣ್ಣಿಗೆ ಬೀಳುವಂತೆ ಇದ್ದಾಗ ಎಷ್ಟು ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಹಾಗೆ ಯಾವುದೊಂದು ಕಣ್ಣಿಗೆ ಕಾಣಿಸೋಲ್ಲ ನನಗೆ ಅಂತಂದಾಗ ಇದನ್ನು ಊಹಾಪೋಹದ ಮೇಲೆ ನನ್ನ ಮನಸ್ಸಿಗೆ ತಂದ್ಕೋಬೇಕಾಗಿದೆ. ಅದರಿಂದ ಒಂದು ಸ್ವಲ್ಪ ಬುದ್ಧಿಗೆ ಇಳಿಯೋಕ್ಕೆ ಕಷ್ಟ. ಆದರೆ ಸ್ವಲ್ಪ ಮನಸ್ಸಿಗೆ ಇಳಿಸ್ಕೋತಾ ಹೋಗೋದಾದರೆ, ಬುದ್ಧಿಗೆ ಇಳಿಸ್ಕೋತಾ ಹೋಗೋದಾದರೆ ಅದನ್ನ ಅನುಸಂಧಾನ ಮಾಡ್ತಾ ನಮ್ಮ ಜೀವನ ಅತ್ತ ಸಾಗೋಕ್ಕೆ ಶುರುವಾಗುತ್ತೆ. ಯೋಗಿಗಳ ಜೀವನವನ್ನು ಅನುಸಂಧಾನ ಮಾಡ್ತಾ ಇವನು ಯೋಗಿ ಆಗ್ತಾನೆ ಅಂತ ಸಹವಾಸದಿಂದ ಆಗಿಬಿಡುತ್ತೆ, ಸಂಪರ್ಕದಿಂದ ಆಗುತ್ತೆ, ಚಿಂತನೆಯಿಂದ ಆಗುತ್ತೆ. ಹೀಗೆಲ್ಲ ಹೇಳ್ತಾ ಇರೋದ್ರಿಂದ ಜೀವನ ಅತ್ತ ಸಾಗೋದಕ್ಕೋಸ್ಕರವಾಗಿ ಇಂಥ ವಿಷಯವನ್ನು ಪ್ರೀತಿಯಿಂದ ಆಸ್ವಾದನೆ ಮಾಡಬೇಕಾದ ಜವಾಬ್ದಾರಿ ಇದೆ ಎಂಬುದನ್ನು ಸ್ಮರಣೆ ಮಾಡಿಕೊಳ್ತಾ ಈ 4 ಮಾತುಗಳನ್ನು ಸದ್ಗುರುವಿನ ಪದಪದ್ಮಗಳಲ್ಲಿ ಅರ್ಪಿಸ್ತಾ ಇದ್ದೀನಿ. ಧರ್ಮಪ್ರಭು ಶ್ರೀಕೃಷ್ಣನ ಪದಪದ್ಮಗಳಲ್ಲಿ ಅರ್ಪಿಸ್ತಾ ಇದ್ದೀನಿ. ಕಾಯೇನ ವಾಚಾ ಮನಸಾ ಇಂದ್ರಿಯೈರ್ವಾ ಬುದ್ಧ್ಯಾ ಆತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು. राघवं करुणाकरं राघवं करुणाकरं राघवं करुणाकरं राघवं करुणाकरं भयनाशनं राघवं करुणाकरं भय
दुरितापहं माधवं मधुसूदनं पुरुषोत्तमं परमेश्वरं माधवं मधुसूदनं पुरुषोत्तमं परमेश्वरं राघवं करुणाकरं भयनाशनं दुरितापहं बालकं भवतारकं बालकं भवतारकं बालकं भवतारकं जयभावुकं रिपुमारकं बालकं भवतारकं जयभावुकं रिपुमारकं त्वां भजे जगदीश्वरं त्वां भजे जगदीश्वरं नररूपिणं रघुनन्दनं त्वां भजे जगदीश्वरं नररूपिणं रघुनन्दनं राघवं करुणाकरं चित्कलं चिरञ्जीविनं चित्कलं चिरञ्जीविनं वनमालिनं वरदोन्मुखं चित्कलं चिरञ्जीविनं वनमालिनं वरदोन्मुखं राघवं करुणाकरं राघवं करुणाकरं शान्तिदं शिवसम्पदं शान्तिदं शिवसम्पदं शरधारिणं जयशालिनं शान्तिदं शिवसम्पदं शरधारिणं जयशालिनं त्वां भजे जगदीश्वरं त्वां भजे जगदीश्वरं नररूपिणं रघुनन्दनं त्वां भजे जगदीश्वरं नररूपिणं रघुनन्दनं राघवं करुणाकरं भयनाशनं दुरितापहं माधवं मधुसूदनं माधवं मधुसूदनं पुरुषोत्तमं परमेश्वरं माधवं मधुसूदनं पुरुषोत्तमं परमेश्वरं